Yes, all students, a very good evening and I wholeheartedly welcome you all for Enlightened Educators. And today we are having a discussion on part 2 of TC important questions. So, idnu ಮಾಡಿ ಮುಗಿಸ್ಬಿಡ್ತೀನಿ ಮತ್ತೆ ಡ್ರ್ಯಾಗ್ ಮಾಡೋದಿಲ್ಲ ನಾನು. So that if I drag again, then it will take a lot of time and ಮತ್ತೆ ತಿರ್ಗಾ ನಿಮಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಮಾಡ್ಬಿಟ್ಟು ಮುಗಿಸ್ಬಿಡ್ತೀನಿ. ಪಾರ್ಟ್ 1 ಕೂಡ ರಿಲೀಸ್ ಆಗಿದೆ. ಪಾರ್ಟ್ 1 ಅಲ್ಲಿ ನಾವು ಡಿಸ್ಕಸ್ ಮಾಡಿರೋಂಥದ್ದು ಮಾಡ್ಯೂಲ್ 1 and ಮಾಡ್ಯೂಲ್ 2 ಪಾರ್ಟ್ 1 ಡಿಸ್ಕಸ್ ಮಾಡಿದೀವಿ. ಸ್ವಲ್ಪ ಎಲಾಬ್ರೇಟ್ ಆಗೋಯ್ತು ಟೈಮು, ಸೊ ಚೆಕ್ ಮಾಡ್ಕೊಳ್ಳಿ ವಿಡಿಯೋನ ಮಿಸ್ ಮಾಡದಂತೆ. ಸೊ ದೀಸ್ ಟೂ ಆರ್ ಕಂಪ್ಲೀಟೆಡ್ ಇನ್ ದ ಪಾರ್ಟ್ 1 ವಿಡಿಯೋ. ಸೊ ದಯವಿಟ್ಟು ಪಾರ್ಟ್ 1 ವಿಡಿಯೋನ ವಾಚ್ ಮಾಡಿ. ಪಾರ್ಟ್ 1 ವಿಡಿಯೋ ಯಾರು ವಾಚ್ ಮಾಡ್ತೀರಾ, ದಯವಿಟ್ಟು ಪಾರ್ಟ್ 2 ವಿಡಿಯೋನ ದಯವಿಟ್ಟು ವಾಚ್ ಮಾಡಿ ವಿತೌಟ್ ಮಿಸ್. ಓಕೆನಾ, ನಾನು ಪಾರ್ಟ್ 1 ವಿಡಿಯೋ ಕೊನೆಯಲ್ಲಿ ಪಾರ್ಟ್ 2 ವಿಡಿಯೋದು ಹಾಕಿರ್ತೀನಿ ಅಂಡ್ ಪಾರ್ಟ್ 2 ವಿಡಿಯೋ ಕೊನೆಯಲ್ಲಿ ಪಾರ್ಟ್ 1 ವಿಡಿಯೋದು ಹಾಕಿರ್ತೀನಿ. ಸೊ ಲಾಸ್ಟ್ ಅಲ್ಲಿ ನಿಮಗೆ ನಮ್ಮ ಪಾರ್ಟ್ 1 ವಿಡಿಯೋ ಪ್ಲಸ್ ಎನ್ಲೈಟನ್ ಎಜುಕೇಟರ್ಸ್ ಟ್ಯಾಗ್ ಬರುತ್ತೆ ಅಂಡ್ ಪಾರ್ಟ್ 1 ವಿಡಿಯೋನಲ್ಲಿ ಲಾಸ್ಟ್ ಅಲ್ಲಿ ಪಾರ್ಟ್ 2 ವಿಡಿಯೋ ವಿತ್ ಎನ್ಲೈಟನ್ ಎಜುಕೇಟರ್ಸ್ ಟ್ಯಾಗ್ ಬರುತ್ತೆ. ವಿತೌಟ್ ಮಿಸ್ ನೋಡಿ ಅಂತ ಹೇಳ್ತಾ, ಸೊ ಈಗ ನೆಕ್ಸ್ಟ್ ನಾವು ಹೇಳಿದಂತೆ ಮಾಡ್ಯೂಲ್ 3, 4 and 5 completely information theory. So ಈಗ ನೀವು information theory and coding ಅಂತ ಒಂದು ಸಬ್ಜೆಕ್ಟ್ ಇತ್ತು. We had a subject in the degree level. So BA ಅಲ್ಲಿ. So it is 18 54 that we had and ಅದರಲ್ಲಿ you have 5 modules and ಎಲ್ಲ 5 modules ನೋಡ್ತಾ you will 100% get surely confused. ಯಾವ್ದು ಓದ್ಬೇಕು ಯಾವ್ದು ಓದ್ಬಾರ್ದು, ಏನೇನೋ ಇದೆಯಲ್ಲ ನಮ್ಗೆ ಇದೆಯೋ ಇಲ್ವೋ ಅನ್ನೋದು ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಕನ್ಫ್ಯೂಷನ್ ಹೋಗ್ಲಾಡ್ಸೋಕೆ ನಾನೊಂದು ಸೊಲ್ಯೂಷನ್ ಕೊಡ್ಲಾ? What is that solution I want to provide? I want to provide is that don't get messed up with this question paper. ITC question paper ಜೊತೆಗೆ ಮೆಸ್ ಆಗಂತ ಯಾವ ಅವಶ್ಯಕತೆನೂ ಇಲ್ಲ. ಏನ್ ಮಾಡ್ಬೇಕು, ನಿಮ್ಮ ಕ್ವಶನ್ ಪೇಪರ್ ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ಫಸ್ಟ್ ಅನಲೈಸ್ ಮಾಡಿ. ದಟ್ಸ್ ಒನ್ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ. ಬಿಕಾಸ್ ಇಫ್ ಯು ಜಸ್ಟ್ ಚೆಕ್ ವಿತ್ ದ ಕ್ವಶನ್ ಪೇಪರ್, ಕೆಲವೊಂದು ಟಾಪಿಕ್ಸ್ ಒಮಿಟ್ ಆಗಿರುತ್ತೆ, ಕೆಲವೊಂದು ಟಾಪಿಕ್ಸ್ ಅವ್ರಿಗಿರುತ್ತೆ, ನಿಮಗಿರೋದಿಲ್ಲ. ಸೊ ದೆನ್ ದಟ್ ಯು ಹ್ಯಾವ್ ಟು ಐಡೆಂಟಿಫೈ ಅಂಡ್ ಡೂ ಅಲ್ವಾ. ಅದೆಲ್ಲ ಏನು ಕಷ್ಟಪಡ್ತೀರಾ, ಅಷ್ಟು ಕಷ್ಟಪಡುವಂತ ಅವಶ್ಯಕತೆ ಇಲ್ವೇ ಇಲ್ಲ ಅಂತ ನಾನು ಭಾವಿಸ್ತೀನಿ. Correct ಅಲ್ವಾ? Instead of that, I can just see your model question paper and the question paper, analyze and find out the same type of question in these question papers. ಎಷ್ಟಿದೆ ಗೊತ್ತಾ? 1, 2, 3, 4, 5, 6 question papers. ಅಷ್ಟರಲ್ಲೂ ನೋಡಿ ಅಲ್ಲ, ಸಾಕು. ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು. And for the topics which is missing, I kindly request you all to see a ಟೆಸ್ಟ್ ಕ್ವಶನ್ ಪೇಪರ್. ಟೆಸ್ಟ್ ಕ್ವಶನ್ ಪೇಪರ್ ಅಲ್ಲಿ ಎಲ್ಲಾ ಟಾಪಿಕ್ ಸೆಟ್ಸ್ ಕೊಟ್ಟಿರ್ತಾರೆ. ಏನಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಏನಕ್ಕೆ ಅಂತಂದ್ರೆ ಎಲ್ಲ ಫಿಲ್ ಮಾಡ್ಬೇಕಲ್ಲ, ಮಾರ್ಕ್ಸ್ ಅದು ಕೊಟ್ಟಿರ್ತಾರೆ. ಅದನ್ನ ನೋಡ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ ಆಯ್ತಾ. ಸೊ ಈಗ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಹೆಚ್ಚಿಗೆ ನಾವು ನೋಡೋಣ ಬನ್ನಿ ಇಲ್ಲಿ. ಸೊ ಇಲ್ಲಿ ಏನಾಗಿದೆ, ಡಿಫೈನ್ ದ ಫಾಲೋಯಿಂಗ್ ಟರ್ಮ್ಸ್ ವಿತ್ ರೆಸ್ಪೆಕ್ಟ್ ಇನ್ಫಾರ್ಮೇಶನ್ ಥಿಯರಿ. ಏನೇನ್ ಕೇಳ್ತಿದ್ದಾನೆ, ಎಂಟ್ರೋಪಿ, ಸೆಲ್ಫ್ ಇನ್ಫಾರ್ಮೇಶನ್, ರೇಟ್ ಆಫ್ ಇನ್ಫಾರ್ಮೇಶನ್, ಸೋರ್ಸ್ ಎಫಿಷಿಯನ್ಸಿ ಅಂಡ್ ಚಾನಲ್ ಕೆಪಾಸಿಟಿ ಕೇಳಿಯಾನೆ. ಫಸ್ಟ್ ಟಾಪಿಕ್ ಇಲ್ಲಿ ಏನಿದೆ, ಇಂಟ್ರೊಡಕ್ಷನ್ ಕೇಳಿಯಾನೆ. ಸೊ ಇದೇ ಇಂಟ್ರೊಡಕ್ಷನ್ ನಲ್ಲಿ ಇವನು ಡೆಫಿನಿಷನ್ಸ್ ನ ಕೇಳಿಯಾನೆ. ಪ್ಲೀಸ್ ದಯವಿಟ್ಟು ಈ ಡೆಫಿನಿಷನ್ಸ್ ನೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಯಾರು ಮಿಸ್ ಮಾಡ್ಕೋಬೇಡಿ. ಈ ಡೆಫಿನಿಷನ್ ಗಳಿಂದ ನಿಮ್ಗೆ 10 ಅಂದ್ರೆ ಒಂದು 5 ಮಾರ್ಕ್ಸ್ ಬರುತ್ತೆ. ಎಲ್ಲಾ ಮಾರ್ಕ್ಸ್ನು ಕಡಿಮೆ ಜಾಸ್ತಿ ಅಂತಲ್ಲ, ಎಲ್ಲ ನಿಮಗ್ ಬೇಕೇ ಬೇಕಲ್ವಾ, ಮಾಡ್ತೀರಾ ಅಲ್ವಾ. ಓಕೆ, ಅಂಡ್ ನೆಕ್ಸ್ಟ್ ಏನ್ ಹೇಳಿದಾನೆ ಇಲ್ಲಿ ಹೇಳ್ತಾ ಇದ್ದಾನೆ, ಎಂಟ್ರೋಪಿ ಬಗ್ಗೆ ಹೇಳ್ತಿದ್ದಾನೆ, ಸೋರ್ಸ್ ಕೋಡಿಂಗ್ ಥಿಯರಮ್ ಹೇಳ್ತಿದ್ದಾನೆ, ಲಾಸ್ಲೆಸ್ ಡಾಟಾ ಕಾಂಪ್ರೆಷನ್ ಅಲ್ಗಾರಿಥಮ್, ಡಿಸ್ಕ್ರೀಟ್ ಮೆಮೊರಿಲೆಸ್ ಚಾನಲ್, ಮ್ಯೂಚುವಲ್ ಇನ್ಫಾರ್ಮೇಶನ್, ಚಾನಲ್ ಕೆಪಾಸಿಟಿ, ಚಾನಲ್ ಕೋಡಿಂಗ್ ಥಿಯರಮ್, ಇನ್ಫಾರ್ಮೇಶನ್ ಕೆಪಾಸಿಟಿ ಲಾ. ಈಗ ಇದರಲ್ಲಿ ಜಸ್ಟ್ ಅ ಮಿನಿಟ್. Okay, and I'm sorry for the very sorry for the distraction, guys. So it was a small glitch. Okay, yeah. So ಇಷ್ಟು ಕೇಳಿದಾನೆ. ಈಗ ಎಂಟ್ರೋಪಿ ಮೇಲೆ ಅವನು ಏನ್ ಕೇಳ್ತಾನೆ, ಕ್ವಶನ್ಸ್ ಕೇಳ್ತಾನೆ. ಮ್ಯೂಚುವಲ್ ಇನ್ಫಾರ್ಮೇಶನ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಎಂಥಾಲ್ಪಿ ಅಂತ ಏನಾದ್ರು ನಿಮ್ಗೆ ಇತ್ತು ಅಂದ್ರೆ ಅದ್ರ ಮೇಲೂ ಕ್ವಶನ್ಸ್ ಕೇಳ್ತಾನೆ. ಇಲ್ಲ ಅಂತ ಹೇಳಿದ್ರೆ ಹಿ ಮೈಟ್ ಆಸ್ಕ್ ಯು ಕ್ವಶನ್ ಕಂಡೀಷನಲ್ ಎಂಟ್ರೋಪಿ, ಜಾಯಿಂಟ್ ಎಂಟ್ರೋಪಿ, ಅದ್ರ ಮೇಲೆಲ್ಲ ಕ್ವಶನ್ಸ್ ಕೇಳ್ತಾನೆ ಆಯ್ತಾ. ಇಲ್ಲಿ ಅವನು ಮೆಮೊರಿಲೆಸ್ ಚಾನಲ್ ಮೇಲೆ ಕ್ವಶನ್ಸ್ ಕೇಳ್ತಾನೆ. ಇಲ್ಲಿ ಯಾವ್ದೋ ಒಂದು ಥಿಯರಮ್ ಕೂಡ ಇದೆ, ಚೆಕ್ ಮಾಡ್ಕೊಳ್ಳಿ ಪಾರ್ಟ್ ಅಲ್ಲಿ. ಆ ಥಿಯರಮ್ ನ ಚೆನ್ನಾಗಿ ಓದ್ಕೊಳ್ಳಿ, ದಟ್ಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಮೋಸ್ಟ್ಲಿ ಮ್ಯೂಚುವಲ್ ಇನ್ಫಾರ್ಮೇಶನ್ ಗೆ ಥಿಯರಮ್ ಇರಬೇಕು, ಯಾವ್ದಕ್ಕೆ ಅಂತ ಚೆಕ್ ಮಾಡ್ಕೊಳ್ಳಿ. ಪಾರ್ಟ್ ಅಲ್ಲಿ ಒಂದು ಥಿಯರಮ್ ಅಂತೂ ಇದೆ 200%. ಸೊ ಏನೇನ್ ಕ್ವಶನ್ಸ್ ಬರುತ್ತೆ ಫಸ್ಟ್ ಗಮನ ಇಟ್ಟು ನೋಡ್ಕೊಳ್ಳಿ, ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಅ ಝೀರೋ ಮೆಮೊರಿ ಹ್ಯಾಸ್ ಅ ಸೋರ್ಸ್ ಆಲ್ಫಾಬೆಟ್ S is equal to S1, S2, S3 with P is equal to 1/2, 1/4 and 1/4. Construct second order source and compute its entropy. Second order source ಮಾಡ್ಬೇಕಂತೆ, entropy compute ಮಾಡ್ಬೇಕಂತೆ. Verify that h of s the whole square ಅಂದ್ರೆ h of s square, ಬರೀ s square the whole square ಅಲ್ಲ, ಬರೀ s square is equal to 2h of s ಅಂತ ಹೇಳ್ಬಿಟ್ಟು ಕಾಂಪ್ಯೂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಒನ್ ಡಿರೈವೇಶನ್ ದಟ್ ಯು ಓವರ್ಕಮ್.
ಓಕೆ, ದಟ್ ಯು ಓವರ್ಕಮ್. ಸೊ ಈ ಡಿರೈವೇಶನ್ ಓದ್ಕೋಬೇಕು, ಜೊತೆಗೆ ಈ ಒಂದು ಕ್ವಶನ್ ನ ಓದ್ಬೇಕು. ನೆಕ್ಸ್ಟ್ ಏನ್ ಕೇಳಿದಾನೆ ಇವನು, ಎಂಟ್ರೋಪಿ ಮೇಲೆ ಇಲ್ಲಿ ಕ್ವಶನ್ ಬಂದಿದೆ. ಅಂಡ್ ನೆಕ್ಸ್ಟ್ ಇಲ್ಲಿ ಏನ್ ಕೇಳಿದಾನೆ, ದಿಸ್ ಇಸ್ ಎಂಟ್ರೋಪಿ, ದಿಸ್ ಇಸ್ ಜಾಯಿಂಟ್ ಎಂಟ್ರೋಪಿ, ದಿಸ್ ಇಸ್ ಕಂಡೀಷನಲ್ ಎಂಟ್ರೋಪಿ. ಇದು ಯಾವುದು, ದೀಸ್ ಟು ಆರ್ ಕಂಡೀಷನಲ್ ಎಂಟ್ರೋಪೀಸ್, ದೀಸ್ ಆರ್ ಜಾಯಿಂಟ್ ಎಂಟ್ರೋಪಿ ಅಂಡ್ ದಿಸ್ ಇಸ್ ಮ್ಯೂಚುವಲ್ ಇನ್ಫಾರ್ಮೇಶನ್. ಸೊ ಇದನ್ನೆಲ್ಲ ಕೇಳಿದಾನೆ ನೋಡಿ, ಓಕೆನಾ, ಇದನ್ನೆಲ್ಲ ಕೇಳಿದಾನೆ. ಸೊ ಈ ಕ್ವಶನ್ ನ ಪ್ರಾಕ್ಟೀಸ್ ಮಾಡಿ. ಬೈನರಿ ಸಿಮೆಟ್ರಿಕ್ ಚಾನಲ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾನೆ ಪ್ರಾಕ್ಟೀಸ್ ಮಾಡಿ, ಆಯ್ತಾ. ಆಮೇಲೆ ಇಲ್ಲಿ ಏನ್ ಕೇಳಿದಾನೆ, ದಿಸ್ ಇಸ್ ಹೆಚ್ ಆಫ್ ಎಸ್ ಕೇಳಿದಾನೆ ಅಂಡ್ ಹೆಚ್ ಆಫ್ ಎಸ್ ಮ್ಯಾಕ್ಸಿಮಮ್ ಕೇಳಿದಾನೆ. ಹೆಚ್ ಆಫ್ ಎಸ್ ಅಂತ ಹೇಳಿದ್ರೆ ಏನು, ಶನೋನ್ ಎಂಟ್ರೋಪಿ ಕೇಳಿದಾನೆ, ಶನೋನ್ ಎಂಟ್ರೋಪಿ ಒಂದು ಕೇಳಿದಾನೆ. ಮತ್ತೆ ಇನ್ನೊಂದೇನ್ ಕೇಳಿದಾನೆ, ಮ್ಯಾಕ್ಸಿಮಮ್ ಪಾಸಿಬಲ್ ಎಂಟ್ರೋಪಿ, ಹೆಚ್ ಎಸ್ ಮ್ಯಾಕ್ಸ್ ಅಂತ ಕೇಳಿದಾನೆ. ಸೊ ಹೆಚ್ ಎಸ್ ಮ್ಯಾಕ್ಸ್ ಇದು ಮ್ಯಾಕ್ಸಿಮಮ್ ಎಂಟ್ರೋಪಿ, ಇದು ಶನೋನ್ ಎಂಟ್ರೋಪಿ ಕೇಳಿದಾನೆ. ಯು ಕ್ಯಾನ್ ರೈಟ್ ಹೆಚ್ ಆಫ್ ಎಸ್, ಹೆಚ್ ಆಫ್ ಎಕ್ಸ್, ಎಕ್ಸ್ ಅಂದ್ರೆ ನಾರ್ಮಲ್ ಎಂಟ್ರೋಪಿ, ಎಸ್ ಅಂದ್ರೆ ಶಾನೋನ್ ಎಂಟ್ರೋಪಿ ಸಾಲ್ವ್ ಮಾಡಕ್ ಕೇಳಿಯಾನೆ. ಮತ್ತೆ ಇನ್ಫಾರ್ಮೇಶನ್ ರೇಟ್ ಇಫ್ ಆರ್ ಆಫ್ ಎಸ್ ಇಸ್ ಈಕ್ವಲ್ ಟು 5 ಸಿಂಬಲ್ ಪರ್ ಸೆಕೆಂಡ್, ಇದೊಂದು ಕ್ವಶನ್ ಕೊಟ್ಟಿಯಾನೆ. ಸೊ ಈ ಕ್ವಶನ್ ನ ಪ್ರಾಕ್ಟೀಸ್ ಮಾಡಿ. ಫಸ್ಟ್ ನಿಮಗೆ ಡೆಫಿನಿಷನ್ ಮೇನ್ ಇಂಪಾರ್ಟೆಂಟ್. ಆಮೇಲೆ ಇದರಲ್ಲಿ ಎಂಟ್ರೋಪಿ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ ನೋಡಿ, ಇದೆರಡು ಎಂಟ್ರೋಪಿನೇ. ಇಲ್ಲೂ ಎಂಟ್ರೋಪಿ ಬಂತ, ಇಲ್ಲೂ ಎಂಟ್ರೋಪಿ ಬಂದಿದ್ಯಾ, ದೀಸ್ ಆರ್ ಆಲ್ ಎಂಟ್ರೋಪೀಸ್ ಓನ್ಲಿ, ಕರೆಕ್ಟಾ. ಯು ಹ್ಯಾವ್ ಟು ಸಾಲ್ವ್ ದೀಸ್ ಎಂಟ್ರೋಪೀಸ್, ಆಯ್ತಾ. ಇದಕ್ಕೆಲ್ಲ ನೀವು ಶಾರ್ಟ್ ಕಟ್ ಮಾಡ್ಕೋಬಹುದು, ಐ ಮೀನ್ ಶಾರ್ಟ್ ನೋಟ್ಸ್ ಮಾಡ್ಕೊಂಡು ಎಲ್ಲ ಫಾರ್ಮುಲಾಸ್ ಒಟ್ಟುಗೂಡಿಸಬಹುದು, ಹೌದಾ. ಅಂಡ್ ಇದರಲ್ಲಿ ಇನ್ಫಾರ್ಮೇಶನ್ ರೇಟ್ ಇಫ್ ಆರ್ ಆಫ್ ಎಸ್ ಇಸ್ ಈಕ್ವಲ್ ಟು 5 ಸಿಂಬಲ್ ಪರ್ ಸೆಕೆಂಡ್, ಇದು ಕೂಡ ನಿಮ್ಗೆ ಶನೋನ್ ಎಂಟ್ರೋಪಿನೇ ಬರುತ್ತೆ, ಬಟ್ ಇಟ್ಸ್ ಆಲ್ಸೋ ಅನ್ ಎಂಟ್ರೋಪಿ, ಆಯ್ತಾ. ಓಕೆ, ಅಂಡ್ ನೆಕ್ಸ್ಟ್ ಸ್ಟೇಟ್ ದ ಫಾಲೋಯಿಂಗ್ ಅಲಾಂಗ್ ವಿತ್ ದ ರೆಲೆವೆಂಟ್ ಈಕ್ವೇಶನ್, ಸೋರ್ಸ್ ಕೋಡಿಂಗ್ ಥಿಯರಮ್, ಚಾನಲ್ ಕೋಡಿಂಗ್ ಥಿಯರಮ್, ಇನ್ಫಾರ್ಮೇಶನ್ ಕೆಪಾಸಿಟಿ ಲಾ. ಸೊ ಇದನ್ನ ನೀವು ಓದ್ಕೋಬೇಕು. ನಾನು ಥಿಯರಮ್ ಇದೆ ಅಂತ ಹೇಳಿದ್ದೆ ಒಂದಿಷ್ಟಲ್ವಾ, ಸೊ ಆ ಥಿಯರಮ್ ಓದ್ಕೊಳ್ಳಿ. ಈ 3 ಥಿಯರಮ್ ಆಯ್ತು, ಪ್ಲಸ್ ಇಲ್ಲಿ ಒಂದು ಥಿಯರಮ್ ಇದೆ, ಇದನ್ನ ಓದ್ಕೊಳ್ಳಿ, ಆಯ್ತಾ. ಸೊ ಏನಕ್ಕೆ ನೀವು ಮಾಡೆಲ್ ಕ್ವಶನ್ ಪೇಪರ್ ನೋಡ್ಬೇಕು, ಮಾಡೆಲ್ ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರುತ್ತೆ, ಎಕ್ಸಾಮ್ ಕ್ವಶನ್ ಪೇಪರ್ ಈಸಿ ಇರುತ್ತೆ ಅಂತ ಸುಮಾರು ಕಡೆ ನಾನು ಕೇಳಿದೀನಿ, ನೋಡಿದೀನಿ. ಬಟ್ ಏನಂದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಮಾಡೆಲ್ ಕ್ವಶನ್ ಪೇಪರ್ ಓದಿದಷ್ಟು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಮಾಡೆಲ್ ಅಲ್ಲಿ ಎಲ್ಲಾ ತರ ಕ್ವಶನ್ಸ್ ಕವರ್ ಮಾಡ್ಬಿಟ್ಟಿರ್ತಾನೆ ಬೇಕಂತ. ಯಾಕೆ ಮಾಡೆಲ್ ಕ್ವಶನ್, ಈಗ ನಾನು ಗಮನಿಸಿದೆ ಎಲ್ಲಾ ತರ ಕವರ್ ಮಾಡಿದ್ದ ಮಾಡೆಲ್ ಅಲ್ಲಿ, ಯಾಕೆ ನಿಮಗೊಂದು ಧೈರ್ಯ ಬರ್ಲಿ ಅಂತ ಅಲ್ವಾ. ಸೊ ಅವಾಗ ನಿಮ್ಗೆ ಯಾವ ಟಾಪಿಕ್ ಅಲ್ಲಿ ಹೆಂಗ್ ಬರುತ್ತೆ ಅನ್ನೋದು ಈಸಿಯಾಗಿ ಗೊತ್ತಾಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ ಇಸ್ ಎ ಬೇಸ್ ಅಷ್ಟೇ, ಅದಕ್ಕೆ ಮೇಲೆ ನೀವು ಎಲ್ಲಾ ತರ ಪ್ರಿಪೇರ್ ಆಗಿದ್ದಾಗ ಅಲ್ಲಿ ಯಾವ್ದಾದ್ರು ಒಂದ್ ಸೆಟ್ ಆಗಿರೋಂತ ಕ್ವಶನ್ಸ್ ಕೊಡ್ತಾನೆ, ಓಕೆನಾ. ಯಾ, ಆಮೇಲೆ ಇಲ್ಲಿ ನೋಡಿ ಹಫ್ಮ್ಯಾನ್ ಕೋಡನ್ನ ಕೇಳಿದ್ದಾರೆ. ನಿಮ್ಗೆ ಹಫ್ಮ್ಯಾನ್ ಕೋಡ್ ಇದೆಯಾ ಅನ್ನೋದೇ ನಂಗೆ ಗೊತ್ತಿಲ್ಲ, ಅಂತ ಚೆಕ್ ಮಾಡ್ತಿದ್ದೀರಿ. ನಮಗಿತ್ತು ಹಫ್ಮ್ಯಾನ್ ಕೋಡು, ಇಲ್ಲೆಲ್ಲರೂ ಹಫ್ಮ್ಯಾನ್ ಕೋಡ್ ಅಂತೆಲ್ಲೂ ಮೆನ್ಷನ್ ಮಾಡಿಲ್ಲ, ಸಾರಿ, ಇಲ್ಲ ಹಫ್ಮ್ಯಾನ್ ಕೋಡ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಕೇಳಿಯಾನೆ, ಬಟ್ ಓದ್ಕೊಳ್ಳಿ, ವಿ ಡೋಂಟ್ ನೋ. ಸೊ ಎಲ್ಲೋ ಒಂದು ಅದ್ರೊಳಗಡೆ ಎಲ್ಲೋ ಒಂದ್ ಕಡೆ ಇರ್ಬೋದು ಹಫ್ಮ್ಯಾನ್ ಕೋಡು. ನಮಗಿತ್ತು ಹಫ್ಮ್ಯಾನ್ ಕೋಡು, ನಿಮಗಿತ್ತು ಅಂತಂದ್ರೆ ಓದ್ಕೊಳ್ಳಿ, ಬಿಕಾಸ್ ಅದೆಲ್ಲೋ ಶನೋನ್ ಎನ್ಕೋಡಿಂಗ್, ಶನೋನ್ ಫ್ಯಾನು, ಹಫ್ಮ್ಯಾನ್ ಅಂತೆಲ್ಲ ಸಪ್ರೇಟ್ ಮೆನ್ಷನ್ ಆಗ್ಬಿಡುತ್ತೆ ಸಿಲೆಬಸ್ ಅಲ್ಲಿ. ಸೊ ಹಾಗಾಗಿ ಸೊ ಶನೋನ್ ಹಫ್ಮ್ಯಾನ್ ಕೋಡನ್ನ ಕೇಳಿದಾನೆ, ಆಸ್ ಹೈ ಆಸ್ ಪಾಸಿಬಲ್. ಮತ್ತೆ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಹಫ್ಮ್ಯಾನ್ ಅಲ್ಲಿ ಆಸ್ ಹೈ ಆಸ್ ಪಾಸಿಬಲ್, ಆಸ್ ಲೋ ಆಸ್ ಪಾಸಿಬಲ್ ಕೊಡ್ತಾನೆ. ಅದಕ್ಕೆ ನೀವು ಒಂದು ಈ ಏನ್ ನಂಬರ್ ಇದೆಯಲ್ಲ, ಇದನ್ನ ಒಂದು 5 ಬರೆದು, ಇದನ್ನ ಒಂದು 5 numbers is supposed to write it in this manner, and then you're supposed to ಆರೋಗಳೆಲ್ಲ ಹಾಕ್ಬಿಟ್ಟು ಮಾಡೋಂಥದ್ದು ಏನೋ ಬರುತ್ತದೆ ಹಫ್ಮ್ಯಾನ್ ಕೋಡಿಂಗ್. ಆಕ್ಚುಲಿ ನಾವು ಬೀಲ್ ಮಾಡಿದ್ದು, ಈಗ ಡಬಲ್ ಡಿಗ್ರಿ ನಮ್ಗೆ ಅದು ಬರ್ಲಿಲ್ಲ ಹಫ್ಮ್ಯಾನ್ ಕೋಡಿಂಗ್. ನಮ್ಗೆ ಇವಾಗ ನಿಮ್ಗೆ ಎಷ್ಟಿತ್ತು ಸಿಲೆಬಸ್ ಅಷ್ಟೇ ಬಂದಿದೆ ಡಬಲ್ ಡಿಗ್ರಿಯಲ್ಲಿ. ಸೊ ವಾಟ್ ಎವರ್ ಯು ಸಾ ದಿಸ್ ಮಚ್ ಸಿಲೆಬಸಸ್ ಫಾರ್ ಆ ಡಬಲ್ ಡಿಗ್ರಿ. ಬಟ್ ಇವ್ನು ಏನ್ ಮಾಡಿದಾನೆ ಅಪ್ಪ ಅಂತ ಹೇಳಿದ್ರೆ, ಹಫ್ಮ್ಯಾನ್ ಕೋಡಿಂಗ್ ಅನ್ನ ತಗೊಬಂದು, ಸಾರಿ ಗೈಸ್, ಇವನ್ ಏನ್ ಮಾಡಿದಾನೆಪ್ಪ ಅಂತ ಹೇಳಿದ್ರೆ, ಹಫ್ಮ್ಯಾನ್ ಕೋಡಿಂಗ್ ನ ತಗೊಬಂದು ಅದ್ರಲ್ಲಿ ಇದ್ರಲ್ಲಿ ಹಾಕಿದಾನೆ, ಅದ್ರಲ್ಲಿ ನಿಮ್ಮ ಇದಕ್ಕೆ ಹಾಕಿದಾನೆ ಸಿಲೆಬಸ್ಗೆ. ಇಲ್ಲ ಅಂದ್ರೆ ನಿಮ್ಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿಯಾನೆ. ಸೊ ಹಾಗಾಗಿ ದಯವಿಟ್ಟು ಒಂದ್ಸತಿ ಹಫ್ಮ್ಯಾನ್ ಕೋಡಿಂಗ್ ನ ಚೆಕ್ ಮಾಡ್ಕೊಳ್ಳಿ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ಪ್ಲೀಸ್ ಟು ಚೆಕ್ ಹಫ್ಮ್ಯಾನ್ ಕೋಡಿಂಗ್, ಆಯ್ತಾ. ಏನ್ ಮಾಡ್ತೀರಾ, ಹಫ್ಮ್ಯಾನ್ ಕೋಡಿಂಗ್ ನ ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ಪ್ಲೀಸ್ ಟು ಚೆಕ್ ಹಫ್ಮ್ಯಾನ್ ಕೋಡಿಂಗ್ ವಿತೌಟ್ ಫೇಲ್, ಆಯ್ತಾ. ಇದ್ರು ಇಲ್ಲದು ಓದ್ಕೊಂಡಿರಿ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತಹ ಒಂದು ಏನಂತ ಹೇಳ್ತಾರೆ ಕಾರಣದಿಂದಾಗಿ ಪ್ಲೀಸ್ ಟು ಚೆಕ್, ಓಕೆ, ವಿತೌಟ್ ಪೇ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರೋ ಕಾರಣದಿಂದಾಗಿ ಪ್ಲೀಸ್ ಟು ಚೆಕ್ ಇಟ್ ಔಟ್ ವಿತೌಟ್ ಪೇ, ಓಕೆನಾ. ವಿಲ್ ಯು ಡೂ ದಟ್? ಓಕೆ. ಸೊ ನಾವ್ ನೆಕ್ಸ್ಟ್ ಟಾಪಿಕ್, ನೆಕ್ಸ್ಟ್ ವಿಷಯದ ಬಗ್ಗೆ ಮಾತಾಡೋಣ ಈಗ. ಸೊ ನೆಕ್ಸ್ಟ್ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಕ್ವಶನ್ ಪೇಪರ್ ಏನಿದೆ ಅಂತ ನೋಡೋಣ, ಆಯ್ತಾ. ಏನಿದೆ ಕ್ವಶನ್ ಪೇಪರ್ ಅಂತ ಅಂದ್ಬಿಟ್ಟು, ಸೊ ಕ್ವಶನ್ ಪೇಪರ್ ಅಲ್ಲಿ ಡಿಫೈನ್ ಎಂಟ್ರೋಪಿ ಅಂಡ್ ಸಮರೈಸ್ ಇಟ್ಸ್ ಪ್ರಾಪರ್ಟೀಸ್ ಆಫ್ ಎಂಟ್ರೋಪಿ ಅಂತ ಕೇಳ್ತಾನೆ. ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ಲೇ ಇದೆ ನೋಡಿ, ದ ಕ್ವಶನ್ ನಂಬರ್ ಇಸ್
So the question number is, that is your this one. Which one? Your 5A. Question number 5A ಕೊಟ್ಟಿಯಾನೆ. So entropy ಮತ್ತೆ properties of entropy ನ ಹೇಳಿಯಾನೆ. So ಹಾಗಾಗಿ ದಯವಿಟ್ಟು entropy ಮತ್ತೆ properties of entropy ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. That's also important. Don't leave any theory by the way guys. ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಅಲ್ಲಿ ಯಾವ್ದು ಥಿಯರಿ ಬಿಡಕ್ ಹೋಗ್ಬೇಡಿ. ನೀವು ಯಾವ್ದಾದ್ರು ಥಿಯರಿ ಬಿಡ್ತೀರಾ ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಅಲ್ಲಿ ಇದ್ರೆ, ಇಟ್ ಇಸ್ ನಥಿಂಗ್ ಬಟ್ ಯು ಆರ್ ಗೋಯಿಂಗ್ ಟು ಲೂಸ್ ಮಾರ್ಕ್ಸ್ ಅಂತ. ಎಷ್ಟೋ ಕಡೆ ಥಿಯರಿನೇ ಕಂಪ್ಲೀಟ್ ಆಗಿ ಕೊಟ್ಟಾಗ ನೀವು ಅದನ್ನ ಅಟ್ಲೀಸ್ಟ್ ಬಳಸ್ಕೊಂಡು ಯೂಸ್ ಮಾಡ್ಬೋದು ಅನ್ನೋ ತರ ಒಂದು ಕಾರಣಕ್ಕೆ. ಓಕೆನಾ? ಯಾ. ಅಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ದಿಸ್ ಇಸ್ ಕಂಪ್ಯೂಟರ್ ಸೋರ್ಸ್ ಕೋಡಿಂಗ್ ಯೂಸಿಂಗ್ ಹಫ್ಮ್ಯಾನ್ ಬೈನರಿ ಕೋಡಿಂಗ್. ಹಫ್ಮ್ಯಾನ್ ಕೇಳಿದ್ದಾರೆ. ಅಂಡ್ ಆಲ್ಸೋ ಫೈಂಡ್ ದ ಆವರೇಜ್ ಲೆಂತ್ ಅಂಡ್ ಎಂಟ್ರೋಪಿ. ಸೊ ಹಫ್ಮ್ಯಾನ್ ಕೇಳಿದ್ದಾರೆ. ಅಲ್ಲಿ ಹಫ್ಮ್ಯಾನ್ ಕೇಳಿದ್ದು ಆಸ್ high as possible. You also get as low as possible. Please remember, ಎರಡು ಇದೆ. ಒಂದು as high as possible ಇದೆ, ಇನ್ನೊಂದು as low as possible ಕೂಡ ಇದೆ. You have to check it out. ಓಕೆನಾ? ಸೊ ಇದ್ರಲ್ಲಿ ಕೇಳಿರೋದು ಹಫ್ಮ್ಯಾನ್ ಬೈನರಿ ಕೋಡಿಂಗ್ ಉಪಯೋಗಿಸಿ ಮಾಡ್ಕೊಳ್ಳಿ. ಅವ್ರು ಸಿಂಬಲ್ಸ್ ಕೊಡ್ತಾರೆ ಮತ್ತೆ ಪ್ರಾಬಬಿಲಿಟೀಸ್ ಕೊಡ್ತಾರೆ. ಇದು ಬರೋದೇ ಎರಡು, ಸಿಂಬಲ್ಸ್ ಪ್ರಾಬಬಿಲಿಟೀಸ್ ಕೊಡೋದು. ಅದಕ್ಕೆ ನಿಮ್ಗೆ ಅವರು ಡಿಫ್ರೆಂಟ್ ಮೆಥಡ್ ಅಲ್ಲಿ ವರ್ಕ್ ಮಾಡಿ, ಒಂದು ಎಂಟ್ರೋಪಿಲ್ ವರ್ಕ್ ಮಾಡಿ, ಇಲ್ಲ ಹಫ್ಮ್ಯಾನ್ ಕೋಡಿಂಗ್ ಅಲ್ಲಿ ವರ್ಕ್ ಮಾಡಿ, ಇಲ್ಲ ಮ್ಯೂಚುವಲ್ ಇನ್ಫಾರ್ಮೇಶನ್ ಫೈಂಡ್ ಔಟ್ ಮಾಡಿ ಎಲ್ಲ ಕೇಳ್ತಾನೆ. ಓಕೆನಾ? ಯಾ. ಸೊ ಸೋರ್ಸ್ ಕೋಡಿಂಗ್ ಇದು ಕೇಳಿದಾನೆ. ಮತ್ತೆ ಇನ್ಸ್ಟಂಟೇನಿಯಸ್ ಕೋಡ್ ವಿತ್ ಎಕ್ಸಾಂಪಲ್ ಅಂತ ಕೇಳಿದಾನೆ. ಎಲ್ಲಿದೆ ಇನ್ಸ್ಟಂಟೇನಿಯಸ್ ಕೋಡ್ ಅಂತ ಚೆಕ್ ಮಾಡೋಣ ಬನ್ನಿ. ಎಲ್ಲಿದೆಯೋ ಗೊತ್ತಿಲ್ಲ. ನೋಡಿ ಇಲ್ಲೆಲ್ಲೋ ಥಿಯರಮ್ ಇನ್ಫಾರ್ಮೇಶನ್ ಕೆಪಾಸಿಟಿ ಇಲ್ಲ. ಐ ಡೋಂಟ್ ನೋ ವೇರ್ ಇಸ್ ಇನ್ಸ್ಟಂಟೇನಿಯಸ್ ಕೋಡ್ ಇನ್ ದ ಸಿಲೆಬಸ್, ಬಟ್ ಇಫ್ ಇಟ್ ಇಸ್ ದೇರ್ ಯು ಪ್ರಾಕ್ಟಿಸ್. ಓಕೆನಾ? ಯಾವತ್ತು ನಿಮ್ಮ ಹಳೆ ವರ್ಷದ ಕ್ವಶನ್ ಪೇಪರ್ ಅಂದ್ರೆ ನಿಮ್ಮ ಸ್ಕೀಮ್ ಕ್ವಶನ್ ಪೇಪರ್ ಪ್ಲಸ್ ಯುವರ್ ಮಾಡೆಲ್ ಕ್ವಶನ್ ಪೇಪರ್ ದಯವಿಟ್ಟು ಬಿಡಬೇಡಿ. ಸಿಲೆಬಸ್ ಅಲ್ಲಿ ಇಲ್ಲದಿರೋದೆಲ್ಲ ಕೊಟ್ಟಿದ್ದಾರೆ ಅಂತ ದಯವಿಟ್ಟು ಅನ್ಕೋಬೇಡಿ. ಈಗ ನೀವು ಅನ್ಕೊಂಡ್ರಿ ಅಲ್ವಾ, ಹಫ್ಮ್ಯಾನ್ ಕೋಡಿಂಗ್ ನಿಮ್ಮ ಸಿಲೆಬಸ್ ಅಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ನಂಗೆ, ಇಲ್ಲ ಎಲ್ಲೋ ಇತ್ತು, ಅದನ್ನು ಸೇರ್ತಾರೋ ಯಾವ್ದೋ ಒಂದು ಸಬ್ ಟಾಪಿಕ್ ಒಳಗಡೆ, ನಂಗೆ ಗೊತ್ತಿಲ್ಲ. ಬಟ್ ನಿಮ್ಮ ಸಿಲೆಬಸ್ ಅಲ್ಲಿ ನೀಟಾಗಿ ಮೆನ್ಷನ್ ಆಗಿಲ್ಲ. ಸೊ ಇಲ್ಲಿ ನೋಡಿದ್ರೆ ಹಫ್ಮ್ಯಾನ್ ಕೋಡಿಂಗ್ ಕೊಟ್ಟಿದ್ದ, ಬಟ್ ಮತ್ತೆ ತಿರ್ಗಾ ನಿಮ್ಗೆ ಇಲ್ಲೂ ಕೊಟ್ಟಿದ್ದಾನೆ. ಸೊ ಹಂಗಾಗಿ ದಯವಿಟ್ಟು ಬಿಡ್ಬೇಡಿ. ಸಿಲೆಬಸ್ ಅಲ್ಲಿ ಇಲ್ದಿರೋದು ಕೊಟ್ಟಿದ್ದಾರೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ, ನಾನು ಬಿಡ್ತೀನಿ ಅಂದ್ರೆ ಮತ್ತೆ ನಿಮ್ಮ ಎಕ್ಸಾಮಿಗೆ ಪ್ರಾಬ್ಲಮ್ ಆಗ್ಬಿಡತ್ತೆ. ಈಗ ಇಲ್ಲಿ ನೋಡಿ ಮತ್ತೆ ಹಫ್ಮ್ಯಾನ್ ಕೋಡಿಂಗ್ ಬಂದಿದೆಯಾ? ವೈ ಯು ಹ್ಯಾವ್ ಟು ಲೀವ್ ದಟ್ ಹಫ್ಮ್ಯಾನ್ ಕೋಡಿಂಗ್? ಕರೆಕ್ಟ್ ಅಲ್ವಾ? ಇಫ್ ಇನ್ ಕೇಸ್ ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಈಗ ಎಕ್ಸಾಮ್ ಕೊಟ್ಟಿ ಅಂತಾನೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇದ್ದಿದ್ದು, then you have to practice alwa. Don't do such sorts of things and don't cover yourself with such sorts of things. ತುಂಬಾ ಜನ ಏನೇನೋ ಮೈಂಡ್ ಸೆಟ್ ಹಾಕೊಂಡು ಹೀಗೆ ಮಾಡ್ಬೇಕು, ಹೀಗೆ ಇರಬೇಕು, ಇದನ್ನ ತೆಗ್ದಾಕ್ತೀನಿ ಇದು ಬೇಡ, ಅದನ್ನ ತೆಗ್ದಾಕ್ತೀನಿ ಅದು ಬೇಡ ಅಲ್ಲ. ನೀವು ಮೈಂಡ್ ಸೆಟ್ ಪ್ರಾಪರ್ ಆಗಿ ಇಟ್ಕೊಳ್ಳಿ. ನಿಮ್ಮ ಏನ್ ಪ್ಲಾನ್ ಹಾಕಿರ್ತೀರಲ್ಲ ಅದು ನ್ಯಾಯಯುತವಾಗಿ ಒಂದು ಪ್ಲಾನ್ ಇರಬೇಕು. ಆ ನ್ಯಾಯಯುತ ಪ್ಲಾನ್ ಇದ್ದಾಗ ಮಾತ್ರ ಕೆಲಸ ವರ್ಕೌಟ್ ಆಗುತ್ತೆ, ಇಲ್ಲಾಂದ್ರೆ ಖಂಡಿತ ವರ್ಕೌಟ್ ಆಗಲ್ಲ. ಹಂಗಂತ ಇವಾಗ ಫಾರ್ ಎಕ್ಸಾಂಪಲ್ ಸೇ ವಿ ಹ್ಯಾವ್ ಒಂದು ಚಿತ್ರಾನ್ನ ನಿಮ್ಮ ಹತ್ರ ಇದೆ ಅಂದ್ರೆ, ಚಿತ್ರಾನ್ನದಲ್ಲಿ ನೀವು ಕರ್ಬೇವಿನ ಸೊಪ್ಪು, ಸಾಸಿವೆ, ಕೊತ್ತಂಬರಿ ಅಂಡ್ ಅದು ಕಡಲೆಕಾಯಿ ಬೀಜ ಎಲ್ಲ ಆರ್ಸಾಕ್ಬಿಟ್ರೆ ಏನ್ ಸಿಗೋದು? ಬೋಳನ ಸಿಗುತ್ತೆ. ಅದು ತಿಂದ್ರೆ ನಿಮ್ಗೆ ರುಚಿನ? ಅದೆಲ್ಲ ನಾಲ್ಗೆಗೆ ಹೋಗ್ಬೇಕಲ್ವಾ? ಅಟ್ಲೀಸ್ಟ್ ಸುಮಾರು ಜನ ಕರ್ಬೇವು ಸೊಪ್ಪು ತೆಗ್ದಾಕ್ತಾರೆ, ಸಾಸಿವೆ ಕಡೆ ತೆಗ್ದಾಕ್ತಾರೆ. ಓಕೆ, ಬಟ್ ಈ ಕಡಲೆಕಾಯಿ ಬೀಜ ಆಗ್ಬೋದು, ಕೊತ್ತಂಬರಿ ಸೊಪ್ಪು ಆಗ್ಬೋದು, ಎಕ್ಸ್ಟ್ರಾ ವಾಟ್ ಎವರ್ ಇಸ್ ಪುಟ್ ಫಾರ್ ಫ್ಲೇವರ್ ಎಲ್ಲ ತೆಗ್ದಾಕಿದ್ರೆ ನೀವು ಬರೀ ಅನ್ನ ತಿನ್ನಕ್ಕಾಗುತ್ತಾ? ಹಂಗೇನೆ ನೀವು ಏನೇ ಮಾಡಿಫಿಕೇಶನ್ಸ್ ಮಾಡ್ಬೇಕಾದ್ರೂ ಅಥವಾ ಏನೇ ಡಿಸೈಡ್ ಮಾಡ್ಬೇಕಾದ್ರೂ ನಿಮ್ಮ ಲೆವೆಲ್ ಡಿಸೈಡ್ ಮಾಡಿ. ನನಗೆ ಯಾವ್ದು ಕಷ್ಟ ಆಗ್ತಿದೆ, ಯಾವ್ದು ಬೇಡ, ಆ ತರ ಥಿಂಕ್ ಮಾಡಿನೋ ಹೊರತು ನಮ್ಗೆ ಕ್ವಶನ್ ಸಿಲೆಬಸ್ ಅಲ್ಲೇ ಇಲ್ಲ, ಯಾವ್ದೋ ಕೊಟ್ಬಿಟ್ಟಿಯಾನೆ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಅದನ್ನ ಬಿಟ್ಬಿಡ್ತೀನಿ, ಆ ತರ ರಾಂಗ್ ಥಿಂಕಿಂಗ್ಸ್ ಎಲ್ಲ ಬೇಡ. ಮಾಡೆಲ್ ಕ್ವಶನ್ ಪೇಪರ್ ಕಂಪ್ಲೀಟ್ ಓದಿ, ಇದನ್ನ ಕಂಪ್ಲೀಟ್ ಓದಿ. ಎಲ್ಲಾದ್ರೂ ಚೂರು ಚೂರು ಅಂತ ಮಾಡ್ಬೇಡಿ. ಮಿನಿಮಮ್ ನಿಮ್ಗೆ ಯಾವ್ದು ಕಷ್ಟ ಆಗುತ್ತೆ ಅದನ್ನ ಬಿಡ್ಬೋದು. ಹಂಗಂತ ಎಲ್ಲಾದ್ರೂ ಚೂರು ಚೂರು ನಾನು ಬಿಟ್ಬಿಡ್ತೀನಿ, ನಾನು ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಇದ್ರಲ್ಲಿ ಒಂದ್ ಸ್ವಲ್ಪ ಓದ್ತೀನಿ ಅದ್ರಲ್ಲಿ ಒಂದ್ ಸ್ವಲ್ಪ ಓದ್ತೀನಿ ಅಂತ ಬಿಟ್ರೆ ನಿಮ್ಮ ಸಬ್ಜೆಕ್ಟ್ಗೂ ಫ್ಲೇವರ್ ಬರಲ್ಲ ಅಂತ ನಾನು ಅನ್ಕೋತೀನಿ ಅಲ್ವಾ? ಓಕೆ, and then if I can see this, so ಇವಾಗ ಇದ್ರಲ್ಲಿ ಏನೇನ್ ಬಂದಿದೆ ನಿಮಗೆ ಗೊತ್ತಾಗ್ತಿದೆ ಅಲ್ವಾ? ಸೊ ಇಲ್ಲಿನೊಂದು derive the expression for mutual information and summarize its property. mutual information property ನು ಕೇಳಿಯಾನೆ. and channel capacity ನೋಡಿ, ಆಲ್ಮೋಸ್ಟ್ ಮಾಡೆಲ್ ಕ್ವಶನ್ ಪೇಪರ್ ಅದೇ ಇತ್ತು. ಎಲ್ಲಿತ್ತು ಇಲ್ಲಿ? ಚಾನಲ್ ಕೆಪಾಸಿಟಿ, ಇನ್ಫಾರ್ಮೇಶನ್ ಕೆಪಾಸಿಟಿ, ಲಾ ಆಫ್ ಚಾನಲ್ ಕೋಡಿಂಗ್ ಅಂಡ್ ಸೋರ್ಸ್ ಕೋಡಿಂಗ್. ಹೌದಾ? ಎಸ್. ಸೊ ಇದು ಕೇಳಿಯಾನೆ. ಸೊ ಈಗ ನೀವೇನ್ ಮಾಡ್ತೀರಾ ಅಂದ್ರೆ, ಟೇಕ್ ಅಪ್ ದ ಕ್ವಶನ್ಸ್ ಫ್ರಮ್ ಎಂಟ್ರೋಪಿ, ಹಫ್ಮ್ಯಾನ್ ಕೋಡಿಂಗ್, ಆಮೇಲೆ ಇಲ್ಲಿ ಇದು ಯಾವುದು ಮತ್ತೆ ನಮ್ಮ ಮ್ಯೂಚುವಲ್ ಇನ್ಫಾರ್ಮೇಶನ್ ಮೇಲೆ ಪ್ರಾಬ್ಲಮ್ಸ್, ಈ ತರ ತಗೋಬೇಕು. ಹೇಗೆ ತಗೋಬೇಕು? ಚೆಕ್ ವಿತ್ ದ ಹೆಡ್ಲೈನ್. ನಾನು ಐಡಿಯಾ ಕೊಟ್ಬಿಡ್ತೀನಿ. ಇದರಲ್ಲಿ ಯಾವ್ದಕ್ಕೂ ನಾವು ಡ್ರಾ ಮಾಡಕ್ಕಾಗಲ್ಲ, ಸಾರಿ. ಅಂದ್ರೆ ಈ ಡ್ರಾ ಆಪ್ಷನ್ ಹೋಗಿದೆ, ನೀವು ಕಾಣಿಸ್ತಿದೆ ಅಲ್ವಾ? ಸೊ ಹಂಗಾಗಿ ಸಿಂಪಲ್ ಆಗಿ ನಾನು ಆರೋ ಮಾರ್ಕ್ಗೆ ತೋರ್ಸತ್ತೆ, ನೋಡ್ಕೊಳ್ಳಿ. ಅಂಡ್ ಇಟ್ ಡಿಫೈನ್ ದ ಫಾಲೋಯಿಂಗ್ ವಿತ್ ರೆಸ್ಪೆಕ್ಟ್ ಟು ಇನ್ಫಾರ್ಮೇಶನ್ ಥಿಯರಿ. ಸೇಮ್ ಅಲ್ವಾ? ಅಲ್ಲೂ ಅದೇ ಕೊಟ್ಟಿದ್ರು. ಸೆಲ್ಫ್ ಇನ್ಫಾರ್ಮೇಶನ್, ಎಂಟ್ರೋಪಿ, ರೇಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಸೋರ್ಸ್ ಎಫಿಷಿಯನ್ಸಿ ಕೊಟ್ಟಿದ್ರು. ಕರೆಕ್ಟ್ ಅಲ್ವಾ? ಸೊ ಅದಷ್ಟನ್ನೇ ನೀವು ಓದ್ಕೋಬೇಕು.
ಮತ್ತೆ ಇಲ್ಲಿ ನೋಡಿ ರಿಲೇಶನ್ಶಿಪ್ ಬಿಟ್ವೀನ್ ಹಾರ್ಟ್ಲೆ ನ್ಯಾಟ್ಸ್ ಅಂಡ್ ಬಿಟ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಇದೇ ಹೇಳ್ತಿದ್ದೆ, ಇದೊಂದು ಇಂಪಾರ್ಟೆಂಟ್ ಡಿರೈವೇಶನ್, ಹಾರ್ಟ್ಲೆ ನ್ಯಾಟ್ಸ್ ಅಂಡ್ ಬಿಟ್ಸ್. ಸೊ ಇದನ್ನು ಕೂಡ ಓದ್ಕೊಳ್ಳಿ. ಅಂಡ್ ಇಲ್ಲಿ ಯಾವ್ದೋ ಕ್ವಶನ್ ಇದೆ ನೋಡಿ, ಮಾರ್ಕೋ ಸೋರ್ಸ್ ಅಂತ, ಇದು ಬೇಡ, ನಿಮ್ಮ ಹೆಡ್ಲೈನ್ ಇರುತ್ತೆ ನೋಡ್ಕೊಳ್ಳಿ. ನೋಡಿ ಇಲ್ಲಿದೆ, h of s square is equal to 2h of s. ಇದು ನಿಮ್ದೇ ಅಲ್ವಾ, ನಾವೀಗ ಮಾಡೆಲ್ ಅಲ್ಲಿ ನೋಡಿದ್ವಿ. ಇಲ್ಲಿ ನೋಡಿ, ಫೈಂಡ್ ದ ಎಂಟ್ರೋಪಿ ಆಫ್ ದ ಸೋರ್ಸ್, ಲಿಸ್ಟ್ ಆಲ್ ದ ಎಲಿಮೆಂಟ್ಸ್ ಫಾರ್ ದ ಸೆಕೆಂಡ್ ಎಕ್ಸ್ಟೆನ್ಷನ್ ಆಫ್ ದ ಸೋರ್ಸ್. ಸೆಕೆಂಡ್ ಎಕ್ಸ್ಟೆನ್ಷನ್ ಕ್ವಶನ್ ಬಂದಿತ್ತಲ್ಲ, ಇಲ್ಲಿ ಕಾಣಿಸ್ತಿದ್ಯಾ? ಸೆಕೆಂಡ್ ಎಕ್ಸ್ಟೆನ್ಷನ್ ನೋಡಿ, ಸೆಕೆಂಡ್ ಆರ್ಡರ್ ಸೋರ್ಸ್ ಅಂಡ್ ಕಾಂಪಿಟೇಟ್ಸ್ ಎಂಟ್ರೋಪಿ, ಸೆಕೆಂಡ್ ಎಕ್ಸ್ಟೆನ್ಷನ್. ಇಲ್ಲಿ 1/2, 1/4, 1/4 ಕೊಟ್ಟಿದ್ದಾರೆ. ಇಲ್ಲಿ 7/16, 5/16, 1/8 and 1/8 ಕೊಟ್ಟಿದ್ದಾರೆ. ಸೇಮ್ ಕೊಟ್ಟಿದ್ದಾನೆ, ಅಂದ್ರೆ ನಂಬರ್ ಚೇಂಜ್ ಬಟ್ ಸೇಮ್ ಕಾನ್ಸೆಪ್ಟ್ ಮೇಲೆ ಕೊಟ್ಟಿದ್ದಾನೆ. ಸೊ ಈ ತರ ಹುಡ್ಕೋಬೇಕು ಆಯ್ತಾ. ಎಕ್ಸ್ಟರ್ನಲ್ ಪ್ರಾಪರ್ಟಿ ನಿಮಗಿಲ್ಲ, ಪರ್ಸನಲ್ ಟ್ರಾನ್ಸ್ಮಿಷನ್ ಇಲ್ಲ. ನೀಟಾಗಿ ನೀವೇನ್ ಮಾಡ್ಬೇಕು, ಚೆಕ್ ವಿತ್ ಯರ್ ಕ್ವಶನ್ ಪೇಪರ್, 2 ಕ್ವಶನ್ ಪೇಪರ್ ಚೆಕ್ ಮಾಡ್ಕೊಂಡು ಅದರಲ್ಲಿ ಯಾವ ತರ ಕ್ವಶನ್ಸ್ ಕೊಟ್ಟಿದ್ದಾನೆ ಅದೇ ತರ ಕ್ವಶನ್ಸ್ ಇಲ್ಲೆಲ್ಲಿದೆ ಅಂತ ನೀವು ಹುಡುಕ್ಬೇಕು. ಪೇಷನ್ಸ್ ಆಗಿ ಹುಡುಕಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಎಷ್ಟು ವರ್ಷದ ಕ್ವಶನ್ ಪೇಪರ್ ಇದೆ? ನನ್ನ ಹತ್ರ 6 ವರ್ಷದ ಕ್ವಶನ್ ಪೇಪರ್ ಇದೆ. ಡೈರೆಕ್ಟ್ ಆಗಿ 1854 ಕ್ವಶನ್ ಪೇಪರ್ಸ್ ಅಂತ ಹಾಕಿದ್ರೆ ಸಕ್ಕತ್ತಾಗಿ ಸಿಗುತ್ತೆ. ಹುಡುಕಿ ಮಾಡಿ ಆಯ್ತಾ. ನಾನು ಹೇಳ್ಕೊಟ್ಟೆ ಅಲ್ವಾ ಹೇಗೆ ಹುಡುಕ್ಬೇಕು ಅಂತ, ಹುಡುಕಿ ಮಾಡಿ. ಸೊ ಆ ತರದೇ ಹುಡುಕೊಂಡು ಓದಿದ್ರೆ ತುಂಬಾನೇ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಅದು ಬಿಟ್ಟು ಬೇರೆ ಏನು ಕೊಡಲ್ಲ ಅಂತ ನಾನು ಓಪನ್ ಇದಾಗಿ ಹೇಳ್ತಾ ಇದ್ದೀನಿ. ಅವೆಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಅದ್ರ ಮೇಲೆ ಬಂದೇ ಬರುತ್ತೆ ಆಯ್ತಾ. ಇನ್ನೇನಾದ್ರು ಥಿಯರಿ ಇತ್ತು ಅಂದ್ರೆ ಓದ್ಕೊಳ್ಳಿ ಆಯ್ತಾ, ಡೋಂಟ್ ಮಿಸ್ ಥಿಯರಿ. ಹೌದಾ? ಓಕೆ, ಇವಾಗ ಇದು 2 ಅಲ್ವಾ? ಓಕೆ, ಇಲ್ಲಿ ಹಫ್ಮ್ಯಾನ್ ಕೋಡಿಂಗ್, ಶೆನಾನ್ ಎಲ್ಲ ಯಾವುದು ನಿಮ್ಗಿಲ್ಲ, ದಯವಿಟ್ಟು ಶೆನಾನ್ ಫ್ಯಾನ್ ಶೆನಾನ್ ಯಾವುದು ನಿಮ್ಗಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹಫ್ಮ್ಯಾನ್ ಕೋಡಿಂಗ್ ಎಲ್ಲಾರು ಇದೆ, ನೋಡೋಣ ಬನ್ನಿ. ನೋಡಿ ಇದೆ, ಇಲ್ಲಿ ಕಾಣಿಸ್ತಿದ್ಯಾ? ಇದು h of xy, h of xy ನಾವಿಲ್ಲಿ ನೋಡೋದ್ವಲ್ಲ. ವಾಟ್ ಇಸ್ ದಿಸ್? h of xy, h of xy, h of xy is nothing but joint, ಇದು ಯಾವ್ದದು? ಜಾಯಿಂಟ್ ಎಂಟ್ರೋಪಿ. ದಿಸ್ ಇಸ್ ಜಾಯಿಂಟ್ ಎಂಟ್ರೋಪಿ ಅಲ್ವಾ? ಐ ಜಸ್ಟ್ ಚೆಕ್ ಇಟ್ ಔಟ್, ವೇಟ್ ಅ ಮಿನಿಟ್. ಕಂಡೀಷನಲ್ ಎಂಟ್ರೋಪಿ, ಜಾಯಿಂಟ್ ಎಂಟ್ರೋಪಿ. ಎಸ್, ಜಾಯಿಂಟ್ ಎಂಟ್ರೋಪಿ ಕರೆಕ್ಟಾ? ಜಾಯಿಂಟ್ ಎಂಟ್ರೋಪಿ ಅಲ್ವಾ? ದಿಸ್ ಇಸ್ ಜಾಯಿಂಟ್ ಎಂಟ್ರೋಪಿ. ಸೊ ಇಲ್ಲೇನ್ ಕೇಳ್ತಿಯಾನೆ? ಸೇಮ್ ನೋಡಿ, ಜಾಯಿಂಟ್ ಎಂಟ್ರೋಪಿ, this joint entropy is equal to h of conditional entropy plus the normal entropy. ಓಕೆನಾ? ಮತ್ತೆ ಇಲ್ಲೇನ್ ಕೇಳ್ತಿದ್ದಾನೆ, ಇದನ್ನು ಓದ್ಕೊಂಡಿರಿ, ಇದು ಬರುತ್ತೆ. ಇದೆ ಎಂಟ್ರೋಪಿ ಡಿರೈವೇಶನ್ಗೆ ಹೆಚ್ಚು ಕಮ್ಮಿ ಇದು, ಇದನ್ನು ಓದ್ಕೊಳ್ಳಿ. ಅಲ್ಲಿ ಎಂಟ್ರೋಪಿ ಡಿರೈವೇಶನ್ ಕೇಳಿದಾನಲ್ಲ, ಎಂಟ್ರೋಪಿ ಅಂಡ್ ಸಮರೈಸ್ ಇಟ್ಸ್ ಪ್ರಾಪರ್ಟಿ, ಅದು ಕೂಡ ಒಂದು ಆಯ್ತಾ. ಆಮೇಲೆ ನೋಡಿ, ದಿಸ್ ಇಸ್ ಆಲ್ಸೋ ವಾಟ್ ವಿ ಡಿಸ್ಕಸ್, h of x, h of y, ಆಮೇಲೆ h of x by y, h of y by x. These are conditional properties of x given y and conditional property of y given x. And this is p of x is equal to x of 0 is equal to 1/4, p of x is equal to 1, which is 3/4, alpha is equal to 0.75, beta is equal to 0.9. ಇಲ್ಲಿ x is equal to 0 ಅಂದ್ರೆ, x is equal to 1 ಅಂದ್ರೆ x1 x2, this is x1, this is x2, 1/4 is x1 and 3/4 is x2 ಅಷ್ಟೇ. ಓಕೆನಾ? ಇದು ಕೇಳಿಯಾನೆ. ಮತ್ತೆ ಫೈಂಡ್ ದ ಕೆಪಾಸಿಟಿ ಆಫ್ ಬೈನರಿ ಸಿಮೆಟ್ರಿಕ್ ಚಾನಲ್, ಮತ್ತೆ ಶೋ ದಟ್ ದ ಮ್ಯೂಚುವಲ್ ಇನ್ಫಾರ್ಮೇಶನ್ ಆಫ್ ಎ ಡಿಸ್ಕ್ರೀಟ್ ಚಾನಲ್ ಇಸ್ ಸಿಮೆಟ್ರಿಕ್. ಸೊ ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಯ್ತಾ, ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಮತ್ತೆ ಇಲ್ಲೊಂದಿದೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ ಕೊಟ್ಟು ಎಂಟ್ರೋಪಿ, ದಟ್ ಇಸ್ h of x, h of y, ದಿ ಜಾಯಿಂಟ್ ಎಂಟ್ರೋಪಿ ಅಂಡ್ ದಿಸ್ ಇಸ್ ದ ಕಂಡೀಷನಲ್ ಎಂಟ್ರೋಪಿ ಕೇಳಿಯಾನೆ. ಓಕೆನಾ? ಇದನ್ನು ಕೇಳಿದಾನೆ ಆಯ್ತಾ. ಓಕೆ, ನೆಕ್ಸ್ಟ್ ಈ ಕ್ವಶನ್ ಪೇಪರ್ ಅಷ್ಟೇ, ಅದೇ ತರ ನಿಮ್ಮ ಕ್ವಶನ್ ಪೇಪರ್ ಗಳಲ್ಲಿ ಹುಡುಕೋಬೇಕಾಗುತ್ತೆ. ಇಟ್ ಇಸ್ ಆಲ್ ಯರ್ ಡ್ಯೂಟಿ ಟು ಡೂ. ನಾನು 2 ಕ್ವಶನ್ ಪೇಪರ್ ತೋರಿಸ್ಕೊಡ್ತೀನಿ, ಟೈಮ್ ಇಲ್ಲಿ ತಗೋತಾ ಇದೆ, ಸೊ ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಂಡ್ ಯಾ, ಸೊ ಇಲ್ಲೂ ಕೂಡ ಅಷ್ಟೇ ನೋಡಿ, ದಿಸ್ ಇಸ್ ಎಂಟ್ರೋಪಿ ಕ್ವಶನ್. ನೋಡಿ, ಫೈಂಡ್ ರಿಲೇಶನ್ಶಿಪ್ ಬಿಟ್ವೀನ್ ಹಾರ್ಟ್ಲೆ ನ್ಯಾಟ್ಸ್ ಅಂಡ್ ಬಿಟ್ಸ್, ನಿಮ್ಗೆ ಇದ್ದೇ ಇದೆ, ನಾಪ್ ಕಟ್ಕೊಂಡು ಓದ್ಕೊಳ್ಳಿ. ಇಲ್ಲೂ ಇದೆ ನೋಡಿ, ಸೆಲ್ಫ್ ಇನ್ಫಾರ್ಮೇಶನ್ ಮೇಲೆ. ಮತ್ತೆ ದಿಸ್ ಇಸ್ ಎಂಟ್ರೋಪಿ ಕ್ವಶನ್, state the properties of entropy, and this is also entropy problem. ಮತ್ತೆ ತಿರ್ಗಾ ಇದು ನಿಮ್ಗೆ ಮಾರ್ಕೋ ಸೋರ್ಸ್ ಯಾವುದು ಇಲ್ಲ. ಮತ್ತೆ ನಿಮ್ಗಿರುವಂತ ಕ್ವಶನ್ ನಾನೇನು ಹೇಳ್ತಾ ಹೇಳಿ ನಿಮ್ಗೆ, ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೊಟ್ಟಿದ್ದ ನೋಡಿ. ಇದು ಸೆಕೆಂಡ್ ಅಂಡ್ ಥರ್ಡ್ ಎಕ್ಸ್ಟೆನ್ಷನ್ ಕೇಳಿದ್ದಾರೆ. ಇದು ಶೆನಾನ್ ಫ್ಯಾನೋ ಕೋಡ್ ನಿಮ್ಗಿಲ್ಲ ನೋಡಿ. ಇಲ್ಲಿ ಹಫ್ಮ್ಯಾನ್ ಇದೆ, ಹಫ್ಮ್ಯಾನ್ ಕೋಡಿಂಗ್ ಪ್ರೊಸೀಜರ್. ನಿಮ್ಗೆ ಹಫ್ಮ್ಯಾನ್ ಕೋಡಿಂಗ್ ಪ್ರೊಸೀಜರ್ ಅಲ್ಲಿ ಅವ್ರು ಹೆಂಗ್ ಕೇಳಿದ್ದು ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ,
ಹಫ್ಮನ್ ಕೋಡಿಂಗ್ ಪ್ರೊಸೀಜರ್ಗೆ ಆಸ್ ಹೈ ಆಸ್ ಪಾಸಿಬಲ್ ಕೇಳಿದ್ದಾರೆ. ಯಾವ್ದು ಆಸ್ ಹೈ ಆಸ್ ಪಾಸಿಬಲ್ ಮತ್ತೆ ಆಸ್ ಲೋ ಪಾಸಿಬಲ್ ಬರುತ್ತೆ ಅದನ್ನ ನೋಡ್ಕೊಳ್ಳಿ. ಅಂಡ್ ನಾನು ಈಗ ಆಗಸ್ಟ್ ಅಲ್ಲಿ ಡಿಸ್ಕಸ್ ಮಾಡಿರುವಂತ ಕ್ವಶನ್ ಪೇಪರ್ಲಿ ಈ ನೋಡಿ ದಿಸ್ 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 ಅಂಡ್ ದಿಸ್ ಇವೆಲ್ಲ ಇತ್ತು. ನಾನು ಆಗಸ್ಟ್ ನಲ್ಲಿ ಡಿಸ್ಕಸ್ ಮಾಡಿರುವಂತ ಕ್ವಶನ್ ಪೇಪರ್ ಅದೇ ತರ ನಿಮ್ಮ ಕ್ವಶನ್ ಪೇಪರ್ ಕ್ವಶನ್ಸ್ಗೆ ಹೋಲುವಂತ ಕ್ವಶನ್ಸ್ ನೀವು ಹುಡುಕೊಂಡು ಮಾಡಬೇಕು ಆಯ್ತಾ. ಈಗ ನಾವು ಈ ಕ್ವಶನ್ ಪೇಪರ್ ನೋಡ್ತಿದ್ವಲ್ವಾ, ಇಲ್ಲಿ ಕಾಣಿಸ್ತಾ ಇದೆಯಾ? ಸೊ ಒಂದೆರಡು ತೋರಿಸ್ಬಿಡ್ತೀನಿ, ಅದೇ ತರ ನೀವು ಮಾಡ್ಕೋಬೇಕು. ಆಮೇಲೆ ಮ್ಯೂಚುವಲ್ ಕಪ್ಲಿಂಗ್ ಮೇಲೆ ಕ್ವಶನ್ಸ್ ಇದ್ರೆ ಮ್ಯೂಚುವಲ್ ಕಪ್ಲಿಂಗ್ ಅಂತಾನೆ ಹೆಡ್ಲೈನ್ ಇರುತ್ತೆ, ಅದನ್ನ ನೋಡ್ಕೊಳ್ಳಿ, ಓದ್ಕೊಳ್ಳಿ ಆಯ್ತಾ. ಓಕೆ, ನೆಕ್ಸ್ಟ್ ಯಾವ ಮಾಡೆಲ್? ಫೋರ್ತ್ ಮಾಡೆಲ್ ಬರ್ತೀನಿ ನಾನು ಆಯ್ತಾ. ಥರ್ಡ್ ಮಾಡೆಲ್ಗೆ ಇದೇ ತರ ಫಸ್ಟ್ ಲುಕ್ ಅಟ್ ದೀಸ್ ಕ್ವಶನ್ ಪೇಪರ್ಸ್, look at these questions from the question paper and look at these set of questions from the question paper and find out the same set of questions which is present in these sets of question papers. I told you how to find it out and ನಾನು ಒಂದಿಷ್ಟು ಕೀವರ್ಡ್ ಸಮೇತನೇ ಹೇಳಿದ್ದೀನಿ ನೋಡಿ. ಈ ತರ ಎಲ್ಲ ಕೀವರ್ಡ್ಸ್ ಇದೆ ನಿಮ್ಗೆ, ಮತ್ತೆ ಈ ಕೀವರ್ಡ್ ಇದೆ, ಮತ್ತೆ ಇವೆಲ್ಲನೂ ಇದೆ ಅಂತ ತೋರಿಸ್ಕೊಟ್ಟಿದ್ದೀನಿ ಎಲ್ಲ ಕೀವರ್ಡ್ಸ್ ಮುಖಾಂತರನೇ. ಸೊ ನೀವೇ ಚೆಕ್ ಮಾಡ್ಕೋಬೇಕು ಆಯ್ತಾ, ಎಲ್ಲ ನಾನು ತೋರಿಸ್ಕೊಟ್ಟಿದ್ದೀನಿ ಹೌದಾ. ಎಸ್, ನೆಕ್ಸ್ಟ್ ಇವಾಗ ಫೋರ್ತ್ ಮಾಡ್ಯೂಲ್ಗೆ ನೋಡಿ, ಈ ಕ್ವಶನ್ ಅಂತೂ 200% ಇಂಪಾರ್ಟೆಂಟ್, ಎಲ್ಲಾ ಸೇರ್ಕೊಂಡ್ಬಿಡುತ್ತೆ ಇದ್ರಲ್ಲಿ. ಸಿಂಗರು ಡಬಲ್ ಅಲ್ಲ, ಪ್ರತಿ ಒಂದನ್ನು ಸೇರ್ಕೊಳತ್ತೆ. ಏನೇನ್ ಕೇಳಿದಾನೆ? C4 ಕೊಟ್ಟಿದ್ದಾನೆ, C5 ಕೊಟ್ಟಿದ್ದಾನೆ, C6 ಕೊಟ್ಟಿದ್ದಾನೆ, G&H ಮ್ಯಾಟ್ರಿಕ್ಸ್ ಇದೆ, ಆಲ್ ದ ಪಾಸಿಬಲ್ ಕೋಡ್ ವರ್ಡ್ ಇದೆ, ಮಿನಿಮಮ್ ಡಿಸ್ಟೆನ್ಸ್ ಇದೆ, ರಿಸೀವ್ಡ್ ಕೋಡ್ ಕೊಟ್ಟಿದ್ದಾನೆ, ಡಿಟೆಕ್ಟ್ ಅಂಡ್ ಕರೆಕ್ಟ್ ಎರರ್. ರಿಸೀವ್ಡ್ ಕೋಡ್ ಜೊತೆಗೆ ನೀವು ಮ್ಯಾಟ್ರಿಕ್ಸ್ ನ ಇದ್ ಮಾಡ್ಕೊಂಡಾಗ ಇಫ್ ಯು ಆಡ್ ಅಂಡ್ ಡೂ ಸಮ್ ಥಿಂಗ್ಸ್ ವಿಲ್ ಗೆಟ್ ರಿಸಲ್ಟೆಂಟ್. ಇದು ಚೆನ್ನಾಗಿದೆ ಲೆಕ್ಕ ಇದು, ವಿ ಹ್ಯಾಡ್ ದಿಸ್. ಓಕೆ, ಸೊ ಇದೆಲ್ಲಾನು ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಈ ತರ ಕ್ವಶನ್ ಅದು ಬೇಕಾದಷ್ಟು ಸಿಗುತ್ತೆ ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ. ಅಂಡ್ ಇಲ್ಲಿ ನೋಡಿ, ದಿಸ್ ಇಸ್ ಸೈಕ್ಲಿಕ್ ಕೋಡ್. ಸೈಕ್ಲಿಕ್ ಕೋಡ್ ಅಲ್ಲಿ ಏನು g of x ಕೇಳಿದಾನೆ. obtain the code polynomial in systematic form for the input sequences. ಸಿಸ್ಟಮ್ಯಾಟಿಕ್ ಫಾರ್ಮ್ ಅಲ್ಲಿ ನೀವೇನ್ ಮಾಡ್ಬೇಕು, 1001 ಅಂಡ್ 1011 ಗೆ ನೀವೇನ್ ಮಾಡ್ಬೇಕು, ಇನ್ಪುಟ್ ಸೀಕ್ವೆನ್ಸ್ಗೆ ಕೋಡ್ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ g of x ಕೊಟ್ಟಿಯಾನೆ. ಸೊ 1001 ಅಂದಾಗ ಯು ಹ್ಯಾವ್ ಟು ಡೂ ಸಾಲ್ವ್ ದಿಸ್ ಇನ್ ಮ್ಯಾಟ್ರಿಕ್ಸ್ ಮೆಥಡ್. ಇದೆಲ್ಲ ನಾವು ಕಲ್ತಿದ್ವಿ, ನಮಗೆ ಸ್ವಲ್ಪ ಈಗ ಟಚ್ ಬಿಟ್ಟು ಹೋಗಿದೆ. ವಿ ಹ್ಯಾವ್ ಟು ಒನ್ಸ್ ಅಗೇನ್ ರಿಮೆಂಬರ್ ಅಂಡ್ ಡೂ ಇಟ್, ಬಟ್ ಇಟ್ಸ್ ಈಸಿ, ನಾಟ್ ಅ ಬಿಗ್ ಡೀಲ್. ಎನ್ಕೋಡರ್ ಸರ್ಕ್ಯೂಟ್ ಬರೆಯೋದು ಗೊತ್ತಲ್ವಾ? ಲೈಕ್ ದಿಸ್ ಯು ರೈಟ್ ಸಮ್ ಬ್ಲಾಕ್ಸ್ ಲೈಕ್ ದಿಸ್ and you have some D1, D2, D3, D4 or you connect something. ಇಲ್ಲಿ ಒಂದು ಸಮ್ಮೇಷನ್ ಇರುತ್ತೆ, ಆ ಸಮ್ಮೇಷನ್ ಗೆ ಇಲ್ಲೋ ಕನೆಕ್ಟ್ ಮಾಡ್ತೀರಾ. ದಿಸ್ ಆನ್ ಆಲ್ ಯು ಡೂ ಇಟ್ ಇನ್ ಎನ್ಕೋಡರ್ ಸರ್ಕ್ಯೂಟ್. ದಟ್ಸ್ ಎ ಎನ್ಕೋಡರ್ ಸರ್ಕ್ಯೂಟ್, ಕರೆಕ್ಟ್? and that's an encoder circuit. And then if the received vector, once again you have to draw the syndrome calculation circuit. That's you start with S7 to S1, ulta baritiri syndrome circuit. And this you write it as D1, D2, D3, D4 till D7, C1, C2, C3 or C1, C2 till C7, D1, D2 till D7 in this box. And you do all sorts of things. Okay, ಇಲ್ಲಿ equation ಕೊಟ್ಟಿದ್ದಾನೆ, ಈಗ ಅವನು 2 ಸೀಕ್ವೆನ್ಸ್ ಕೊಟ್ಟಿದ್ದಾನೆ, ಆ 2 ಸೀಕ್ವೆನ್ಸ್ ಮಾತ್ರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಯು ಹ್ಯಾವ್ ಟು ರೈಟ್ ದ ಎನ್ಕೋಡರ್ ಸರ್ಕ್ಯೂಟ್. ದಿಸ್ ಇಸ್ ಕ್ವೈಟ್ ಈಸಿ ಓನ್ಲಿ. ನನಗೆ ಚೂರ ನೆನಪಿಗೆ ಬರ್ತಿದೆ, ನಾವು ಮತ್ತೆ ಮಾಡ್ತಾ ಇದ್ರೆ ನೆನಪಿಗೆ ಬರುತ್ತೆ. ಬಟ್ ಲೆಕ್ಸ್ ಏನೋ ಒಂದ್ ಸ್ವಲ್ಪ ಟಚ್ ಬಿಟ್ಟು ಹೋಗಿರೋದ್ರಿಂದ, ಬಟ್ ದಿಸ್ ಇಸ್ ಕ್ವೈಟ್ ಈಸಿ, ನೋ ಪ್ರಾಬ್ಲಮ್, ಯು ಕ್ಯಾನ್ ಡೂ ಇಟ್. ಓಕೆ, ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ನೀವು ಇದಕ್ಕೆ ಸಿಲೆಬಸ್ ಏನ್ ನೋಡೋದ್ ಬೇಕಿಲ್ಲ, ಇಲ್ಲೇನ್ 2 ಕೊಟ್ಟಿದ್ದಾನೆ ಇದ್ರಲ್ಲೇ ಬರುತ್ತೆ, 200% ಶೋರ್. ನೆಕ್ಸ್ಟ್, linear block code with minimum distance d-3 and message length of 4 bit. Okay, this is also a very important one. ನೋಡಿ, ಇವನೇನ್ ಮಾಡ್ತಾನೆ, ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾನೆ. ಮ್ಯಾಟ್ರಿಕ್ಸ್ ಕೊಟ್ಟಾಗ find all the possible code words, find the error detecting and error correcting capabilities. This is also important. ಏನೇನ್ ಕೊಟ್ಟಿಯಾನೋ ಇಲ್ಲೆಲ್ಲ 200% important. That's nothing. Let us solve only this. ಆಯ್ತಾ? and generator polynomial 15,7 ಇದು ಸ್ವಲ್ಪ ಲೆಂತಿ ಇದೆ, ಇದನ್ನ ನೋಡ್ಕೊಂಡು ಮಾಡಿದ್ದು, ಸ್ವಲ್ಪ ಲೆಂತ್ ಬರುತ್ತೆ ಇದು, ಇದಕ್ಕೆ 10 marks ಇರೋದು. ನೋಡ್ಕೊಂಡು ಮಾಡಿ, ನಿಮ್ ಕೈಲಿ ಆದ್ರೆ ಕಲ್ತ್ಕೊಳ್ಳಿ, ಇಲ್ಲ ಜಸ್ಟ್ ಯು ಕ್ಯಾನ್ ಸ್ಟಡಿ ವಿತ್ 8A 8B and 7A 7B. that's 100% sufficient for your exams. okay, and ಸುಮಾರು ಜನ ಅನ್ಕೋಬಹುದು ಕ್ವಶನ್ ಪೇಪರೇ ನೋಡಿ ಹೇಳ್ತಿದ್ರಲ್ಲ ಅಂತ. ಸೊ ಮೆನಿ ಆಫ್ ದೆಮ್ ಡಸಂಟ್ ನೋ ಇವನ್ ದಿಸ್ ಮಚ್. ಸೊ ನಾನು ಲಾಸ್ಟ್ ಟೈಮ್ ಇದೇ ಹೇಳಿದ್ದೆ, ಯಾಕಂದ್ರೆ ತುಂಬಾ ಜನಕ್ಕೆ ಕ್ವಶನ್ ಪೇಪರ್ಸ್ ಏನು, ಎಲ್ಲಿ ಸಿಗುತ್ತೆ, ಹೆಂಗ್ ಮಾಡ್ಬೇಕು ಅನ್ನೋ ಬೇಸಿಕ್ ಐಡಿಯಾ ಇರಲ್ಲ. ಸೊ ಅವ್ರಗಳಿಗೋಸ್ಕರ ಅದು ದಯವಿಟ್ಟು ಇಫ್ ಯು ನೋ ಥಿಂಗ್ಸ್ ಪ್ಲೀಸ್ ಟು watch it and please to support us and please to share to those people who is in need. Okay, yeah,
ಇಲ್ಲಿ indicates the advantage and disadvantage of error control coding, also differentiate between block and convolution. ಒಂದು ಥಿಯರಿ ಇದೆ, ಓದ್ಕೊಳ್ಳಿ. ಥಿಯರಿ ಬಿಡಬಾರ್ದು ಅನ್ನೋದೇ ಅದಕ್ಕೆ, ಎಲ್ಲೆಲ್ಲಿ ಕೊಡ್ತಾನೆ ಥಿಯರಿ ಅಂತ ಇವ್ನಿಗೆ ಹೇಳಕ್ ಬರಲ್ಲ. Okay, and C is a valid code vector, shows CH of T0, H is a parity check matrix. This is very important derivation. Idu we have encountered this derivation many a times. Nam double degree lo haudu, degree lo haudu, eralrallu we had encountered this expression. So please practice without fail. Nan serious agi helta idini, ಓದ್ಕೊಳ್ಳಿ. And this is design and encoder for 7,4 binary cyclic code. This is same. ನೋಡಿ ಇದನ್ನೇ ಅವನೇನ್ ಮಾಡಿಯಾನೆ, ಇಷ್ಟೇ ಕೊಟ್ಟಿದ್ದಾನೆ. ಮಾಡಲ್ ಕ್ವಶನ್ ಪೇಪರ್ ರಿಪೀಟ್ ಆಗಿರೋದು. ಇಲ್ಲಿ ನೋಡುತ್ತಾ ಇದ್ರೆ ನೋಡಿ ಇಷ್ಟೇ, ಇದೊಂದು ಕೊಟ್ಟಿದ್ದಾನೆ, ಇದೊಂದು ಕೊಟ್ಟಿದ್ದಾನೆ, ಇಲ್ಲಿವರೆಗೂ ಬಂದಿದೆ ಅಷ್ಟೇ ಕ್ವಶನ್. ಇದು ಮುಂದೆ ಕಂಟಿನ್ಯೂ ಆಗಿಲ್ಲ. ಎನ್ಕೋಡರ್ ಸರ್ಕ್ಯೂಟ್ ಅಂತ ಅಲ್ಲಿ ಸೇರಿಸ್ಬಿಟ್ಟು ಇದು ಮುಂದೆ ಕಂಟಿನ್ಯೂ ಮಾಡಿನೇ ದ ಸೇಮ್ ಕ್ವಶನ್. ಫೈನ್. ಓಕೆ. And draw the block diagram and generator parity matrix with equation. Also write the syndrome equation with its properties. ಇದೇನು ಗೊತ್ತಾ, ಬ್ಲಾಕ್ ಡಯಾಗ್ರಾಮ್ ಆಫ್ ಅ ಜನರೇಟರ್ ಅಂಡ್ ಪ್ಯಾರಿಟಿ ಚೆಕ್ ಮ್ಯಾಟ್ರಿಕ್ಸ್. ಇದು ಬ್ಲಾಕ್ ಡಯಾಗ್ರಾಮ್ ನೀವು ಬರೀಬೇಕು ಅಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಯಾರ್ ಜನರಲ್. ಒಂದು ಲೆಕ್ಕ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಒಂದು ಜನರಲ್ ಸ್ಟ್ರಕ್ಚರ್ ಅಂತ ಇರುತ್ತೆ. ಈಗ what you had in overlap parent same method, what and all the general structure you had, you followed the general structure and you started with the problem. The same way you have to do it here. ಹೌದಾ, ಸೇಮ್ ವೇ ನಾವು ಇಲ್ಲೂ ಮಾಡಬೇಕು. ಜನರಲ್ ಸ್ಟ್ರಕ್ಚರ್ ನಾವು ಮಾಡಿಕೊಂಡು ಆ ನಂತರನೇ you have to then solve the problem. That general structure is asking for, you have to write the general structure. No questions is given. Okay, this is also very important question. ಅದಕ್ಕೆ ಹೇಳ್ತಾ ಇದೀನಿ, ದಯವಿಟ್ಟು ಇದನ್ನ ಫಾಲೋ ಅಪ್ ಮಾಡಿ. ಯಾರ್ಯಾರು ಗೊತ್ತಿಲ್ಲ ಅದನ್ನ ಫಾಲೋ ಅಪ್ ಮಾಡಿ. ಅಂಡ್ ದಿ ಸೇಮ್ ನೋಡಿ, ಮ್ಯಾಟ್ರಿಕ್ಸ್ ಅಲ್ಲಿ ಕೊಟ್ಬಿಟ್ಟು all possible code vector, Hamming weight and received vector, determinate syndrome and correct the code word. This is also important. ಇಷ್ಟು ಕ್ವಶನ್ಸ್ ನಿಮ್ಮ ಕ್ವಶನ್ ಪೇಪರ್ ಇಲ್ಲೇ ಸಿಗುತ್ತೆ, ನೋಡ್ಕೊಳ್ಳಿ. ನೋಡಿ ಸೇಮ್ ಕ್ವಶನ್. G and H encoding circuit, all possible valid code vectors, single error had occurred. ಎರಡು ನಂಬರ್ ಕೊಟ್ಟಿರ್ತಾರೆ, ಅದಕ್ಕೆ ಕರೆಕ್ಟ್ ಮಾಡಬೇಕು, ಎಲ್ಲಿ ಯಾವ ಕೋಡ್ ಇದ್ರೆ ಮಿಸ್ಟೇಕ್ ಆಗಿದೆ and you have to correct that. Okay, and you have to draw the syndrome calculation circuit. ಆಯ್ತಾ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. 7A 7B. ಅಂಡ್ ಇಲ್ಲಿ 15,7 ನೋಡಿ, ಇಲ್ಲೂ ಕೊಟ್ಟಿಯಾನೆ ಮಾಡಲ್ ಅಲ್ಲಿ. ದಿಸ್ ಇಸ್ 15,7, ಇಲ್ಲೂ ಕೊಟ್ಟಿಯಾನೆ. ದಿಸ್ ಇಸ್ August 2021. ವಾಟ್ ಯು ಡೂ ಇಸ್ ಟು ಜಸ್ಟ್ ಹ್ಯಾವ್ ದ ಸ್ಕೀಮ್ ಆಫ್ ವೈಲೇಷನ್ ಫಾರ್ ದಿಸ್. ದಿಸ್ ಇಸ್ August. ಫೈನ್. ದಿಸ್ ಇಸ್ August 2021. ಆಯ್ತಾ, ಇದಕ್ಕೆ ಸ್ಕೀಮ್ ಆಫ್ ವೈಲೇಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ಅದರಲ್ಲಿ ನಿಮಗೆ ಈ 15,7 ಆನ್ಸರ್ ಇರುತ್ತೆ. ವಾಟ್ ಎವರ್ ಗಿವನ್ ಇನ್ ದ ಸ್ಕೀಮ್ ಆಫ್ ವೈಲೇಷನ್ ಅಟ್ ಲೀಸ್ಟ್ ಟ್ರೈ ಟು ಫಾಲೋ. ಡೋಂಟ್ ಗೋ ಅಂಡ್ ಸರ್ಚ್ ಇಟ್ ಎನಿವೇರ್. ಚಾರ್ಜಿಪಿಟಿಗೆ ಹಾಕಿ ಹುಡುಕ್ತೀನಿ ಮ್ಯಾಮ್ ಎಲ್ಲ ಬೇಡ, ನಿಮಗೆ ಸ್ಕೀಮ್ ಆಫ್ ವೈಲೇಷನ್ ಇರುತ್ತೆ. VTU ಸಿಂಕ್ ಅನ್ನೋ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಿ. 2021 ಅಲ್ಲಿ ಚೆಕ್ ಮಾಡಿ, ಲಾಸ್ಟ್ ಅಲ್ಲಿ ಇರುತ್ತೆ, ಜುಲೈ ಆಗಸ್ಟ್ 2021 ಅಂತ ಅಲ್ಲಿ ಇರುತ್ತೆ. ಇದು ಅಲ್ಲಿ ತಗೊಳ್ರಿ, ಸ್ಕೀಮ್ ಆಫ್ ವೈಲೇಷನ್ ತಗೋರಿ. ತಗೊಂಡು 15,7 ಸೇಮ್ ಕ್ವಶನ್ ಕೊಟ್ಟಿದ್ದಾನೆ. ಕ್ವಶನ್ ನಂಬರ್ ಯಾವುದು? ದಿಸ್ ದ ಕ್ವಶನ್ ನಂಬರ್. ಆನಿ ಕ್ವಶನ್ ನಂಬರ್ಗೆ ಹ್ಯಾವ್ ಟು ಚೆಕ್ ದ ಆನ್ಸರ್ ದೇರ್ ಅಂಡ್ ಅಟ್ ಲೀಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಸಫಿಷಿಯನ್ಸಿ ಫಿಲ್ ಔಟ್ ಮಾಡ್ತೀರಾ? ಓಕೆ. ಅಂಡ್ ಇಲ್ಲಿ ನೋಡಿ 15,11 ಇದು ಕೇಳಿದ್ದಾನೆ, ಬಟ್ ಇದನ್ನ ಹೋಲ್ಡ್ ಅಲ್ಲಿ ಇಟ್ಟಿರಿ, ಇದು ನಿಮಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಕೀಪ್ ದಿಸ್ ಇನ್ ಹೋಲ್ಡ್. ಓಕೆ. ನೆಕ್ಸ್ಟ್ ಕ್ವಶನ್ ಪೇಪರ್ ಅಷ್ಟೇ, ನೀವು ಇಲ್ಲೇ ನೋಡ್ಬಿಟ್ರೆ ಯಾವುದು ಕ್ವಶನ್ ನಂಬರ್ ನೋಡಿ, ಇಲ್ಲೊಂದು ಕೊಟ್ಟಿದ್ದಾನೆ ಎಂಟ್ರೋಪಿ. H of x, H of y, H of x y, H of x by y. ನೋಡಿ ಇವೆಲ್ಲ ಕೋಡ್ಸ್ ನಿಮ್ಗೆ. H of x, H of y, H of x y, H of x bar y, H of y bar x, ಇವೆಲ್ಲ ಕೋಡು. I of x y ಅಂದ್ರೆ ಮ್ಯೂಚುವಲ್ ಇನ್ಫಾರ್ಮೇಶನ್ ಅಂತ. H of s ಅಂದ್ರೆ ಶನೋನ್ ಎನ್ಕೋಡಿಂಗ್ ಅಂತ. H of s ಮಾರ್ಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಶನೋನ್ ಎನ್ಕೋಡಿಂಗ್ ಅಂತ. ಸೊ ಅವೆಲ್ಲ ಕೋಡ್ಗಳು ನಾವೇನೇನು ಡಿಸ್ಕಸ್ ಮಾಡಿದ್ವಿ, ಆ ಕೋಡ್ಗಳ ಮುಖಾಂತರ ನೀವು ಕ್ವಶನ್ಸ್ ಹುಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಸೇಮಾ C4, C5, C6 ಇದೆ ಕೊಟ್ಟಿದ್ದಾನ. ಹಳೆಯ ವರ್ಷದ ಕ್ವಶನ್ ಪೇಪರ್ ಹಚ್ಚಿಳಿಸಿದಾನ. ಸೇಮಾ. ಮತ್ತೆ ಇದು ನೀವೇನ್ ಮಾಡ್ಬೇಕು ಅಂದ್ರೆ ಕಂಪ್ಲೀಟ್ ಮಾಡ್ಯೂಲ್ 4 ಓದ್ಬೇಕು. ಸಿಂಪಲ್ ಆಗಿ ಹೇಳೋದಾದ್ರೆ ಮಾಡ್ಯೂಲ್ 4 ಕಂಪ್ಲೀಟ್ ಓದ್ಬೇಕು. ಇಲ್ಲಿ ನೋಡ್ಕೊಳ್ಳಿ, ಎಲ್ಲ ಓದ್ಕೊಳ್ಳಿ. ನೋಡಿ, ಪ್ರೂವ್ ದಟ್ CH ಟ್ರಾನ್ಸ್ಪೋಸ್ 0 ಅಂಡ್ ದೇರ್ ಬೈ ಶೋ ದಟ್ S is equal to E to H ಟ್ರಾನ್ಸ್ಪೋಸ್. ಇದನ್ನು ಇಂಪಾರ್ಟೆಂಟ್, ನಾವು ಡಿಸ್ಕಸ್ ಮಾಡಿದ್ವಲ್ಲ ಅದೇನೆ. ಈ ಏನಿದೆ ಮಾಡ್ಯೂಲ್ 4, ಕಂಪ್ಲೀಟ್ ಮಾಡ್ಯೂಲ್ 4 ನ ಓದ್ಕೊಳ್ಳಿ. ಫಾರ್ ವಿಚ್ ಒನ್? For the complete, what I can say, for the complete
ಮಾಡ್ಯೂಲ್ 4 ಆಫ್ ಯುವರ್ ಸಿಲೆಬಸ್. ಈ ಮಾಡ್ಯೂಲ್ 4 ಕ್ವಶನ್ ಪೇಪರ್ ಇರೋ ಮಾಡ್ಯೂಲ್ 4 ಅಷ್ಟನ್ನು ಓದಿ ಖಂಡಿತ 100% ಔಟ್ ಆಫ್ ಔಟ್ ತಗೋತೀರಾ. ಚೆನ್ನಾಗಿ ಓದಿ. ಈ ಮಾಡ್ಯೂಲ್ ಇಂದ ಮತ್ತೆ ವೆರಿ ಫಸ್ಟ್ ಮಾಡ್ಯೂಲ್ ಇಂದ ನಿಮ್ಗೆ ಪಕ್ಕ 100% ಶೋರ್ ಸಖತ್ತಾಗಿ ಸಿಗುತ್ತೆ ಮಾರ್ಕ್ಸ್. 40 ಮಾರ್ಕ್ಸ್ ಎಲ್ಲಿ ಸಿಗುತ್ತೆ ಅಂದ್ರೆ ಮಾಡ್ಯೂಲ್ 1 ಮತ್ತೆ ಮಾಡ್ಯೂಲ್ 4 ಇಂದ, ಐ ಗ್ಯಾರಂಟಿ. ಓಕೆ, ಎಸ್. ಅಂಡ್ ಇಲ್ಲಿ ನೋಡಿ, ಇಲ್ಲಿ ಮ್ಯೂಚುವಲ್ ಇನ್ಫಾರ್ಮೇಶನ್ ಇದೊಂದು ಕ್ವಶನ್ ಕೊಟ್ಟಿದ್ದಾನೆ. ಫಾಲೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಮ್ಯೂಚುವಲ್ ಇನ್ಫಾರ್ಮೇಶನ್ ಕೇಳಿದಾನೆ. ಚಾನಲ್ ಕೆಪಾಸಿಟಿ ಫಾರ್ ಆಫ್ ಎಸ್ 100 ಸಿಂಬಲ್ಸ್ ಪರ್ ಸೆಕೆಂಡ್ ಅಂತ ಕೇಳಿದಾನೆ. ಡೋಂಟ್ ಈ ತರ ಎಲ್ಲ ಥಿಂಕ್ ಮಾಡಕ್ ಹೋಗ್ಬೇಡಿ. ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಫಾರ್ ಯರ್ entropy and mutual information, what level of question is given, work only according to those level of question. Look at the level of question, work according to that level only, it is sufficient. Okay, ಅದೇ ತರ ಎಲ್ಲಾ ಕ್ವಶನ್ ಪೇಪರ್ ಅಲ್ಲಿ ಇರ್ತಕ್ಕಂತ 4 ಕ್ವಶನ್ ಪೇಪರ್ ಏನು ಓಪನ್ ಮಾಡಿರ್ತಾ ಇದೀನಿ. ದೀಸ್ ಕ್ವಶನ್ ಪೇಪರ್ಸ್ ಯು ಹ್ಯಾವ್ ಟು ಸ್ಟಡಿ ಮಾಡ್ಯೂಲ್ 4 ಕಂಪ್ಲೀಟ್ಲಿ ವಿತೌಟ್ ಫೇಲ್. ಮಾಡ್ಯೂಲ್ 1 from your DC and module 4 from your ITC topics are giving you 40 marks without fail, don't forget. Fine. Okay, now 5ನೇ ಮಾಡ್ಯೂಲ್ಗೆ ಹೋಗೋಣ. 5ನೇ ಮಾಡ್ಯೂಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾನು ಸಿಲೆಬಸ್ ನೋಡ್ಲಿಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ದೆ ಇಲ್ಲೆಲ್ಲ ಹೆಚ್ಚಿಗೆ ಇದೆ, ಏನು ಬೇಡ. ನಾನು ಸಿಲೆಬಸ್ಗಿಂತನೂ ಇದ್ರಲ್ಲಿ ಸಿಲೆಬಸ್ಸೇ ನೋಡ್ಬೇಡಿ. ಓನ್ಲಿ ಮಾಡ್ಯೂಲ್ 4 ಫ್ರಮ್ 18 ಸ್ಕೀಮ್ ಕ್ವಶನ್ ಪೇಪರ್ಸ್ ಅಂಡ್ ಇಫ್ ಅವೈಲೇಬಲ್ 17 ಸ್ಕೀಮ್ ಕ್ವಶನ್ ಪೇಪರ್ ಅದು ತಗೋರಿ. ಅಂಡ್ ದಟ್ ಇಸ್ ಆಲ್ಸೋ 17:54 ಅಂತ ಕಾಣುತ್ತೆ. That's also 17:54 anta kanutte. 17:54 and also along with what 17:54 ಮತ್ತೆ ಅದರ ಜೊತೆಗೆ ಒಂದು ಏನಪ್ಪಾ ಅಂತ ಹೇಳಿದ್ರೆ ಅದರಲ್ಲಿರೋ 4th ಮಾಡೆಲ್ ಕ್ವಶನ್ಸ್ ಅನ್ನ ಸಕ್ಕತ್ತಾಗಿ ಪ್ರಾಕ್ಟೀಸ್ ಮಾಡಿ. ಇದ್ರಲ್ಲಿ ಸಿಲೆಬಸ್ ನೋಡೋದು ಬೇಡ, 20 ಮಾರ್ಕ್ಸ್ ಕಣ್ಣು ಮುಚ್ಕೊಂಡ್ ಬರುತ್ತೆ ಆಯ್ತಾ. ಅಂಡ್ ನೆಕ್ಸ್ಟ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಈಸಿನೇ ಇದೆ. ಇದರಿಂದ ಈ ಮಾಡ್ಯೂಲ್ ಇಂದ ಈ ಇನ್ಫಾರ್ಮೇಶನ್ ಥಿಯರಿಯಿಂದ ಕೂಡ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ 200%. ಫಸ್ಟ್ ನಿಮ್ಗೆ ಯಾವ್ದು ಅಂದ್ರೆ ಈ ಮಾಡ್ಯೂಲ್ 4, ಮಾಡ್ಯೂಲ್ 1 and module 3 ಇಂದ you will get for sure 200% ಈ ಪಾರ್ಟ್ ಇಂದ 200% ಎಷ್ಟು ಮಾರ್ಕ್ಸ್ ಸಿಗುತ್ತೆ. you will 100% get how much? You will get 100% what I can say the this one, which one, that is 60 marks for sure. Okay, 60 marks for sure ಆಯ್ತಾ. ನೆಕ್ಸ್ಟ್ ಮಾಡ್ಯೂಲ್ 5 ಹೋಗೋಣ. ಮಾಡ್ಯೂಲ್ 5 ಅಲ್ಲಿ ಕನ್ವಲ್ಯೂಷನ್ ಎನ್ಕೋಡರ್, ಕೋಡ್ ಟ್ರೀ, ಟ್ರೇಲಿಸ್ ಗ್ರಾಫ್, ರಿಕರ್ಸಿವ್ ಸಿಮೆಟ್ರಿಕ್, ಕನ್ವಲ್ಯೂಷನ್ ಕೋಡ್, ಆಪ್ಟಿಮಲ್ ಡಿಕೋಡಿಂಗ್ ಆಫ್ ಕನ್ವಲ್ಯೂಷನ್ ಕೋಡ್, ಮ್ಯಾಕ್ಸಿಮಮ್ ಲೈಕ್ಲಿಹುಡ್, ಕನ್ವಲ್ಯೂಷನ್ ಕೋಡ್, ವಿಟರ್ಬಿ ಅಲ್ಗಾರಿಥಮ್. ಈ ಮಾಡ್ಯೂಲ್ ನಿಮ್ಗೆ ಓದಕ್ ಆಗ್ತಿಲ್ವಾ? ಸುಮಾರು ಕಾಲೇಜ್ಗಳಲ್ಲಿ 5th ಮಾಡ್ಯೂಲ್ ನ ಸ್ಕಿಪ್ ಮಾಡೋಂತ ಚಾನ್ಸಸ್ ಸುಮಾರಲ್ಲ, ಎಲ್ಲಾ ಕಾಲೇಜ್ಗಳಲ್ಲೂ ಮಾಡೋಂಥದ್ದು ಅದೇನೆ. ಆಲ್ಮೋಸ್ಟ್ ಮಾಡ್ಯೂಲ್ 5 ನ ಎದುರಿಸ್ಬಿಡ್ತಾರೆ, ಲಾಸ್ಟ್ ಅಲ್ಲಿ ಮಾಡೋಕ್ಕೆ ಹೋಗಲ್ಲ. ಸೊ ಅಂತ ಟೈಮಲ್ಲಿ ಮಾಡ್ಯೂಲ್ 5ಗೆ ಕ್ವಶನ್ ಪೇಪರೇ ಆಸ್ತಿ, ಬೇರೇನೂ ಇಲ್ಲ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ಕ್ವಶನ್ ಪೇಪರ್ಲಿ ಕನ್ವಲ್ಯೂಷನ್ ಎನ್ಕೋಡರ್ ಕೊಟ್ಟಿದ್ದಾರೆ, ಆಮೇಲೆ ವಿಟರ್ಬಿ ಅಲ್ಗಾರಿಥಮ್ ಕೊಟ್ಟಿದ್ದಾರೆ, ಆಮೇಲೆ ಆಲ್ಮೋಸ್ಟ್ ಎಲ್ಲ ಕನ್ವಲ್ಯೂಷನ್ ಎನ್ಕೋಡರ್ ಜಾಸ್ತಿ ಇಲ್ಲಿ ಕೊಟ್ಟಿರೋದು ನೋಡಿ. 10A 10B ಅದೇ, ಇಲ್ಲೊಂದು ವಿಟರ್ಬಿ ಇದೆ. ದಿಸ್ ಇಸ್ ವಿಟರ್ಬಿ ಕನ್ವಲ್ಯೂಷನ್. ಇಲ್ಲೇನ್ ಮಾಡಿದ ನೋಡೋಣ ಬನ್ನಿ. ಯಾಕಂದ್ರೆ ನಿಮ್ಗೆ ಮಾಡಿಲ್ಲದಾಗ ಕೂಡ ನೀವೇನಂತ ಓದ್ತೀರಾ ಅಲ್ವಾ, ದಟ್ಸ್ ರೈಟ್. ಸೊ ಯಾ, ದಿಸ್ ಇಸ್ ಕನ್ವಲ್ಯೂಷನ್ ಎನ್ಕೋಡರ್, ರಿಕರ್ಸಿವ್ ಸಿಮೆಟ್ರಿಕ್ ಕನ್ವಲ್ಯೂಷನ್ ಕೋಡ್, ಕನ್ವಲ್ಯೂಷನ್ ಎನ್ಕೋಡರ್ ಕೇಳಿದ್ದಾರೆ, ಮತ್ತೆ ತಿರ್ಗಾ ಟ್ರೇಲಿಸ್ ಡಯಾಗ್ರಾಮ್ ಕೇಳಿದ್ದಾರೆ. ಸೊ ಇಲ್ಲಿ ಈ ತರ ಕ್ವಶನ್ಸ್ ಕೇಳಿದಾನೆ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ವಿಚ್ ಇಸ್ ಡನ್ ಇನ್ ಯೋರ್ ಕಾಲೇಜ್ ಎಸ್ಪೆಷಲಿ ಫಾರ್ ಮಾಡ್ಯೂಲ್ 5 ಪ್ರಾಕ್ಟೀಸ್ ಒಂದಿದೆ. ಮಾಡ್ಯೂಲ್ 5 ಮಾಡಿಲ್ವಾ, ಬೇಡ. ಕನ್ವಲ್ಯೂಷನ್ ಎನ್ಕೋಡರ್ ಸಂಬಂಧಪಟ್ಟಂತೆ, ಮತ್ತೆ ವಿಟರ್ಬಿ ಅಲ್ಗಾರಿಥಮ್ಗೆ ಸಂಬಂಧಪಟ್ಟಂತೆ, ಮತ್ತೆ ಟ್ರೇಲಿಸ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ, ಅದು ಕನ್ವಲ್ಯೂಷನ್ ಎನ್ಕೋಡರ್, ವಿಟರ್ಬಿ ಅಲ್ಗಾರಿಥಮ್, ಟ್ರೇಲಿಸ್ ಡಯಾಗ್ರಾಮ್, ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಗಳು ನಿಮ್ಮ ಹತ್ರ ಏನಾದ್ರೂ ಸಿಕ್ಕಿದ್ರೆ ನಿಮ್ಗೆ, ಅಂದ್ರೆ ನಿಮ್ಗೆ ಇನ್ ಕೇಸ್ ಯು ಗೆಟ್ ಆನ್ಸರ್ಸ್ ಫಾರ್ ದಟ್ ಪರ್ಟಿಕ್ಯುಲರ್ ಕ್ವಶನ್ಸ್ ಇನ್ ಯಾರ್ ಯೂಟ್ಯೂಬ್ ಅಲ್ಲಿ ಏನಾದ್ರು ಎಕ್ಸ್ಪ್ಲನೇಷನ್ ವಿಡಿಯೋ ಸಿಕ್ಕಿದ್ರೆ, ಇಲ್ಲ ChatGPT ಅಲ್ಲಿ ಕ್ಲಿಯರ್ ಎಕ್ಸ್ಪ್ಲನೇಷನ್ ಸಿಕ್ಕಿತ್ತು ಅಂದ್ರೆ ದಯವಿಟ್ಟು ಮಿಸ್ ಔಟ್ ಮಾಡದಂತೆ ವಾಟ್ ಇಸ್ ದಟ್ ಯು ಆಲ್ ಪೀಪಲ್ ಆರ್ ಸಪೋಸ್ ಟು ಡೂ ಸೇ ಟು ಪ್ರಾಕ್ಟೀಸ್ ಆಯ್ತಾ. ಮಾಡ್ತೀರಾ ಅಲ್ವಾ? ಓಕೆನಾ? ಇವಾಗ ಹೇಳಿದ್ದೆಲ್ಲ ಗೊತ್ತಾಯ್ತಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸುಮಾರು ಜನಕ್ಕೆ ಇಷ್ಟು ಗೊತ್ತಿರಲ್ಲ. ನಿಮ್ಗೆ ಎಲ್ಲಿಂದ ತಗೋಬೇಕು ಕ್ವಶನ್ ಪೇಪರು, ಎಲ್ಲಿಂದ ಮಾಡಲ್ ಕ್ವಶನ್ ಪೇಪರ್ ತಗೋಬೇಕು, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ತಗೋಬೇಕು, ಮತ್ತೆ ಎಲ್ಲಿಂದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೊಂಡು ನಾನು ಮಾಡ್ಬೇಕು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರಲ್ಲ. ಸೊ ದಯವಿಟ್ಟು ಗೊತ್ತಿಲ್ಲದಿರೋರ್ಗೋಸ್ಕರ ಕಂಟ್ರೋಲ್ ಯರ್ ಸೆಲ್ಫ್
ಬಿಕಾಸ್ ಸುಮಾರು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಡೈರೆಕ್ಟ್ ಮೆಸೇಜ್ ಮಾಡ್ಬಿಡ್ತಾರೆ, ಮ್ಯಾಮ್ ಇದೆಲ್ಲ ಗೊತ್ತಿತ್ತು ನಮ್ಗೆ, ಮ್ಯಾಮ್ ಇದೆಲ್ಲ ಅಲ್ಲಿತ್ತು ಇಲ್ಲಿತ್ತು ನಾವೇ ತಿಳ್ಕೊಂಡಿದ್ವಿ, ಅದನ್ನ ಹೇಳೋಕೆ ಇಷ್ಟೊತ್ತು ತಗೊಂಡು ಸುಮಾರು ಜನ they express themselves, but they don't know that many of the students they doesn't know things, and they're also waiting for such kinds of video with all the informations. Regardless, they don't know anything from the scratch. ಅವ್ರಿಗೆ ಸ್ಕ್ರಾಚ್ ಇಂದನೂ ಏನೋ ಗೊತ್ತಿರಲ್ಲ, ಯಾರು ನಂಗೆ ಸ್ಕ್ರಾಚ್ ಇಂದ ಹೇಳ್ಕೊಡ್ಲಪ್ಪ ಅಂತ ಕಾಯ್ತಿರ್ತಾರೆ. ಸ್ವಂತ ಮಕ್ಳಿಗೋಸ್ಕರ ದಯವಿಟ್ಟು ಇಫ್ ಯು ಹ್ಯಾವ್ ಇನ್ ಮೈಂಡ್ ದಟ್ ನನ್ಗೆಲ್ಲ ಗೊತ್ತಿತ್ತು ಮ್ಯಾಮ್ ಅದನ್ನೇ ಮತ್ತೆ ಹೇಳ್ಕೊಟ್ರು ಅಂದಾಗ, ಪ್ಲೀಸ್ ಟು ಲಿಸನ್ ಟು ವಟ್ ಇಫ್ ಎನಿಥಿಂಗ್ ಇಸ್ needed that I have told you, and if anything is needed to you ನಂಗೆ ಗೊತ್ತಿಲ್ಲ ಅಂದ್ರೆ ಅದನ್ನ ಕೇಳಿಸ್ಕೊಂಡು ಮೂವ್ ಔಟ್ ಮಾಡಿ. ದಯವಿಟ್ಟು ಅವಾಯ್ಡ್ ಥಿಂಗ್ಸ್ ಇನ್ ಕಾಮೆಂಟಿಂಗ್. ಓಕೆ, ಸೊ ಇದೆಲ್ಲ ಥಿಂಗ್ಸ್ ನ ಅವಾಯ್ಡ್ ಮಾಡಿ ಕಾಮೆಂಟಿಂಗ್ ಅಲ್ಲಿ. ಇಟ್ಸ್ ಮೈ ವೆರಿ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ I just wanted to say all and all the best for your exam. Practice this set of questions without fail. ಎಲ್ಲಾ ತರ ಕ್ವಶನ್ಸ್ ಡಿಸ್ಕಸ್ ಮಾಡಿದೀವಿ. ಕೋಡ್ ವರ್ಡ್ ಹೇಳ್ಕೊಟ್ಟಿದ್ದೀನಿ ನಾನು, ಯಾವ್ಯಾವ ಕೋಡ್ ವರ್ಡ್ ಮುಖಾಂತರ ನೀವು ಥರ್ಡ್ ಮಾಡೆಲ್ಗೆ ಕ್ವಶನ್ಸ್ ಹುಡುಕ್ಬೇಕು ಅಂತ ಬೇಕಿದ್ರೆ ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ಈ ಕೋಡ್ ವರ್ಡ್ಗಳೇ ನಿಮ್ಮ ಆಸ್ತಿ. ಥರ್ಡ್ ಮಾಡೆಲ್ ಕ್ವಶನ್ಸ್ ಹುಡ್ಕಕ್ಕೆ ಕ್ವಶನ್ ಪೇಪರ್ ಅಲ್ಲಿ ಇದೆ ಹೇಳದ್ನಲ್ಲ, ಎಂಟ್ರೋಪೀಸ್, ಕಂಡೀಷನಲ್, ಸೊ ದಿಸ್ ಇಸ್ ಜಾಯಿಂಟ್ ಎಂಟ್ರೋಪಿ ಅಂಡ್ ಮ್ಯೂಚುವಲ್ ಕಪ್ಲಿಂಗ್, ಇದು ಮ್ಯೂಚುವಲ್ ಇನ್ಫಾರ್ಮೇಶನ್. ಮತ್ತೆ ಈ ಒಂದು h of s ಸ್ಕ್ವೇರ್ ಇಸ್ ಈಕ್ವಲ್ ಟು 2h of s. ಆಮೇಲೆ ಯಾವುದು ಈ ಡಿರೈವೇಶನ್ಸ್ ಗಳಾಗ್ಬೋದು, ಮತ್ತೆ h of s ಏನೋ ಎನ್ಕೋಡಿಂಗ್ ಮ್ಯಾಕ್ಸಿಮಮ್, ಮತ್ತೆ ಹಫ್ಮನ್ ಕೋಡ್, ಈ ಎಲ್ಲ ಕೋಡ್ ಮುಖಾಂತರ ಹುಡುಕೋಬೇಕು. ಓಕೆನಾ, ದಿಸ್ ಇಸ್ ವಾಟ್ ಆಲ್ ಫಾರ್ ಟುಡೇ ಅಂತ ಹೇಳ್ತಾ ಐ ಜಸ್ಟ್ ವಾಂಟ್ ಟು ಸೆಷನ್ ಆಫ್ ಗೈಸ್, ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವಾಚ್ ದಿಸ್ ವಿಡಿಯೋ ವಿತೌಟ್ ಫೇಲ್. ಅಂಡ್ ಫಸ್ಟ್ ವಿಡಿಯೋ ವಾಚ್ ಮಾಡಿ, ಹಂಗೆ ಸೆಕೆಂಡ್ ವಿಡಿಯೋನು ವಾಚ್ ಮಾಡಿ, ಕಂಪ್ಲೀಟ್ ಸಪೋರ್ಟ್ ಕೊಡಿ, ಶೇರ್ ಇಟ್ ಟು ಮೆನಿ ಮೋರ್. ಅಂಡ್ ದೀಸ್ ಆರ್ ಆಲ್ ಯರ್ ಕ್ವೆಶ್ಚನ್ಸ್. ಅಂಡ್ ಇನ್ನೊಂದು ನಾನು ಹೇಳೋದು ಇದಾಗಿತ್ತು, ಏನು ಅಂತ ಹೇಳಿದ್ರೆ ಅಟೆಂಪ್ಟ್ ಮಾಡ್ಬೇಕಾದ್ರೆ ನಾನು ತುಂಬಾ ಒಂದು ಏನಂತ ಹೇಳ್ತಾರೆ, ತುಂಬಾ ಒಂದು ಸ್ಟ್ರಾಂಗ್ ಮನಸ್ಸಿಂದ ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಅಟೆಂಪ್ಟ್ ಕ್ವಶನ್ ನಂಬರ್ 100% ವಿತೌಟ್ ಫೇಲ್. ಅಂದ್ರೆ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲೂ ಕ್ವಶನ್ ನಂಬರ್ 1 ಅಲ್ಲಿ ಇವೇ ಬರೋದು. ಏನೇನ್ ಬರುತ್ತೆ ಕ್ವಶನ್ ನಂಬರ್ 1 ಅಲ್ಲಿ? ಫಿಕ್ಸೆಡ್ ಬರೋದು, ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಬರುತ್ತೆ, ಪ್ರೀ ಎನ್ವಲಪ್ ಬರುತ್ತೆ, ಜಾಮೆಟ್ರಿಕ್ ರೆಪ್ರೆಸೆಂಟೇಷನ್, ಇಲ್ಲ ಅಂತ ಹೇಳಿದ್ರೆ ಇಲ್ಲಿತ್ತು ಕಾಣಿಸ್ತಾ, ಕೆನಾನಿಕಲ್ ರೆಪ್ರೆಸೆಂಟೇಷನ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್, ಕೋರಿಲೇಷನ್ ರಿಸೀವರ್, ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್, ಇವೆ ನಾವೇನು ಇಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ದೀಸ್ ಆರ್ ಆಲ್ ದ ಕಾಮನ್ ಕ್ವಶನ್ಸ್ ನಾವೇನೇನು ಡಿಸ್ಕಸ್ ಮಾಡಿದ್ವಿ. ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್, ಕೆನಾನಿಕಲ್ ರೆಪ್ರೆಸೆಂಟೇಷನ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್, ಲೋ ಪಾಸ್ ರೆಪ್ರೆಸೆಂಟೇಷನ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್, ಇದು ಕಾಂಪ್ಲೆಕ್ಸ್ ಎನ್ವಲಪ್ ಆಫ್ ಬ್ಯಾಂಡ್ ಪಾಸ್ ಸಿಗ್ನಲ್ ಒಂದು, ಇದೊಂದು ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಒಂದು, ಪ್ರೀ ಎನ್ವಲಪ್ಸ್ ಒಂದು, ಆಮೇಲೆ ಜಾಮೆಟ್ರಿಕಲ್ ರೆಪ್ರೆಸೆಂಟೇಷನ್ ಆಫ್ ಸಿಗ್ನಲ್. ಒಂದು 4-5 ಕ್ವಶನ್ ಏನೇನು ಥಿಯರಿ ನಾವು ಡಿಸ್ಕಸ್ ಮಾಡಿದ್ವಿ ಫಸ್ಟ್ ವಿಡಿಯೋನಲ್ಲಿ, ಅಷ್ಟನ್ನು ಫಿಕ್ಸೆಡ್ ಕ್ವಶನ್ಸ್ ಫಾರ್ ಯರ್ ಕ್ವಶನ್ ನಂಬರ್ 1. ಓಕೆನಾ, ಫಿಕ್ಸೆಡ್ ಕ್ವಶನ್ಸ್ ಫಾರ್ ಯರ್ ಕ್ವಶನ್ ನಂಬರ್ 1. ಇಲ್ಲಿ ಮತ್ತೆ ತೋರಿಸ್ಬಿಡ್ತೀನಿ ನಿಮ್ಗೆ. ಓಕೆ, ಇವಾಗ ನಾವು ತೆಗ್ದಿತ್ತಲ್ಲಪ್ಪ, ನೋಡಿ ಇದ್ರಲ್ಲಿ ನೋಡ್ಕೊಳ್ಳಿ, ಯಾವ್ಯಾವ್ದಿತ್ತು HT ಸ್ಟೇಟ್ ನೋಡಿ, ಪ್ರೀ ಎನ್ವಲಪ್, ಕಾಂಪ್ಲೆಕ್ಸ್ ಲೋ ಪಾಸ್ ರೆಪ್ರೆಸೆಂಟೇಷನ್, ಕೆನಾನಿಕಲ್ ರೆಪ್ರೆಸೆಂಟೇಷನ್. ನಾನು ಇದ್ರಲ್ಲೇ ತೋರಿಸ್ಬಿಡ್ತೀನಿ ನೋಡಿ. ದೀಸ್ 3 ಕ್ವಶನ್ಸ್, ದಿಸ್ 1 ಕ್ವಶನ್ ಅಂಡ್ ದಿಸ್ ಕ್ವಶನ್ ಯಾವುದು, ಅದೇ ಈ ಪ್ರಾಬ್ಲಮ್ ಕ್ವಶನ್, ಮತ್ತೆ ಇನ್ನೊಂದ್ರಲ್ಲಿ ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಪ್ರಾಬ್ಲಮ್ ಇತ್ತು, ನೀವು ನೋಡಿದ್ರಲ್ವಾ, ಸೊ ಅದು ಹಿಲ್ಬರ್ಟ್ ಟ್ರಾನ್ಸ್ಫಾರ್ಮ್ ಪ್ರಾಬ್ಲಮ್. ಮತ್ತೆ ದಿಸ್ ಕ್ವಶನ್ ಆರ್ ಆಲ್ ಫಿಕ್ಸೆಡ್ ಕ್ವಶನ್ಸ್ ಇನ್ ಕ್ವಶನ್ ನಂಬರ್ 1. ಇಷ್ಟೇ ಕ್ವಶನ್ಸ್ ಬರೋದು ಕ್ವಶನ್ ನಂಬರ್ 1ಗೆ, ಅದು ಬಿಟ್ಟು ಬೇರೆ ಯಾವ ಕ್ವಶನ್ ಇವತ್ತವರೆಗೂ ಸುಳ್ದಿಲ್ಲ, ಗ್ರಾಮ್ ಸ್ಕಿಮಿಟು ಕೂಡ ಅಲ್ಲಿ ಹೋಗಿಲ್ಲ, ನೀವೇ ಗಮನಿಸಬಹುದು. ಅಷ್ಟು ಫಿಕ್ಸೆಡ್ ಕ್ವಶನ್ಸ್ ಓದ್ಕೊಂಡ್ರೆ ಯು ಕ್ಯಾನ್ ರೈಟ್ ಕ್ವಶನ್ ನಂಬರ್ 1 ಫಾರ್ ಶೋರ್ ವಿತ್ 20 marks ವಿತೌಟ್ ಫೇಲ್. ಹೌದಾ, ನೆಕ್ಸ್ಟ್ ಇದರಲ್ಲಿ in this part if you study these questions set of, ಇದು ಬೇಡ, 4th ಹೋಗೋಣ. 4th ಅಲ್ಲಿ ನೀವು if you study 7 and 8 question properly, 7th to 8th question ನೀವು ಪ್ರಾಪರ್ ಆಗಿ ಓದಿದ್ರೆ 20 marks ಅಂತೂ ಖಂಡಿತ ಸಿಗುತ್ತೆ. ನೀವು ಪ್ಯಾಟ್ರನ್ ಒಂದ್ಸಲಿ ಗಮನಿಸೋದಾದ್ರೆ, if you can identify the pattern, ಪ್ಯಾಟ್ರನ್ ಅಲ್ಲೂ ಕೂಡ ಇದೆ ಅಲ್ವಾ, ಸೊ ನೀವು ಪ್ಯಾಟ್ರನ್ ಅಸ್ಯೂಮ್ ಮಾಡಕ್ಕಾಗಲ್ಲ ಇದರಲ್ಲಿ. ಪ್ಯಾಟ್ರನ್ ಅಲ್ಲಿ ನೀವು ಗಮನಿಸೋದಾದ್ರೆ ನೋಡಿ, ಇಲ್ಲೊಂದು ಡಿರೈವೇಶನ್ ಕೊಟ್ಟಿಯಾನೆ, 7x4 ಬೈನರಿ ಸೈಕ್ಲಿಕ್ ಕೋಡ್ ಕೊಟ್ಟಿಯಾನೆ, ಇಲ್ಲಿ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಕೊಟ್ಟಿಯಾನೆ. ಸೊ ಪ್ಯಾಟ್ರನ್ ಅಸಂಪ್ಷನ್
ಬೇಡ ಇದಕ್ಕೆ ನೀವು ಈ 7 ಮತ್ತೆ 8 ಕ್ವಶನ್ ಓದಿದ್ರೆ ಪಕ್ಕಾ 20 ಮಾರ್ಕ್ಸ್ ತಗೋತೀರಾ. ಇನ್ ಆಲ್ ದ ಕ್ವಶನ್ ಪೇಪರ್ಸ್ ಇಫ್ ಯು ಸ್ಟಡಿ ಕಂಪ್ಲೀಟ್ ಮಾಡ್ಯೂಲ್ 4 from all the question papers from this you will get 20 marks for sure. So ನಿಮಗೆ ಡೈರೆಕ್ಟ್ 40 ಮಾರ್ಕ್ಸ್ ಬರ್ತಾ ಇದೆ. ಮತ್ತೆ ಮಾಡ್ಯೂಲ್ 3 ಕ್ವಶನ್ ಪೇಪರ್ ಇಂದ ಓದಿದ್ರೆ 200% you will get how much model question paper plus question paper ಓದಿದ್ರೆ ನಿಮಗೆ 60 ಮಾರ್ಕ್ಸ್ ಬರುತ್ತೆ. ಸೊ 60 ಮಾರ್ಕ್ಸ್ ಬರೋ ದಾರಿ ನಾನು ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದಕ್ಕೆ ನೀವು ಮಾಡ್ಯೂಲ್ 2 ನಲ್ಲಿ ನಿಮಗೆ ಯಾವ್ದು ಶಕ್ತಿ ಬರುತ್ತೋ ಮತ್ತೆ ಮಾಡ್ಯೂಲ್ 5 ನಿಮ್ಗೆ ಯಾವ್ದು ಶಕ್ತಿ ಬರುತ್ತೋ ಅದನ್ನು ಓದ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ನಾನು ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ, ಇಷ್ಟನ್ನು ಫಾಲೋ ಮಾಡಿ ಕ್ಲಿಯರ್ ಆಗಿ ಪಾಸ್ ಮಾಡಿ ಅಂತ ಹೇಳ್ತಾ the session all and thank you. and before that ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡ್ಕೊಳ್ಳಿ, ಅದನ್ನ ನೋಡ್ಕೊಂಡ್ರೆ ನಿಮ್ಗೆ ಯೂಸ್ ಆಗುತ್ತೆ. ಯಾರ್ಯಾರು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡದೆ ಹೋಗ್ತೀರಾ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡ್ಕೊಳ್ಳಿ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡ್ಕೊಂಡು ಅರ್ಥ ಮಾಡ್ಕೊಂಡು ಅದ್ರಲ್ಲಿ ಹೆಂಗ್ ಕೊಟ್ಟಿದ್ದಾರೆ ನಾನೊಂದು ತೋರಿಸ್ತೀನಿ ಲಾಸ್ಟ್ ವಿಡಿಯೋಲಿ ಹೆಂಗಿರುತ್ತೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಏನೇನಿದೆ ಇಂಪಾರ್ಟೆಂಟ್ ಅಂತ ಅದನ್ನ ನೋಡ್ಕೊಂಡು ಹೋಗಿ ಅದ್ರಲ್ಲಿ ಇರೋ ತರ ಸ್ಯಾಟಿಸ್ಫೈ ಮಾಡಿ 100% ಮಾರ್ಕ್ಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.